ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಚಂದ್ರಿಕಾ ಕೆಎಚ್. ಮೈಸೂರಿನಲ್ಲಿ ದೇವರ ಮಾರ್ಕೆಟ್ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡದ ಕೆ ದಿನೇಶ್ ಹುಟ್ಟುಹಬ್ಬಕ್ಕೆ ನೂರಾರು ಅಭಿಮಾನಿಗಳಿಂದ ಶುಭಾಶಯ. ದೇವರಾಜ್ ಮಾರ್ಕೆಟ್ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಕೆ ದಿನೇಶ್ ಹುಟ್ಟುಹಬ್ಬಕ್ಕೆ ನೂರಾರು ಅಭಿಮಾನಿಗಳಿಂದ ಶುಭಾಶಯ. ದಿನೇಶ್ ಅಣ್ಣ ಮುಂದಿನ ಕಾರ್ಪೊರೇಟರ್ ಎಂದು ಕಾರ್ಯಕರ್ತರ ಘೋಷಣೆ. ಮೈಸೂರಿನ ದೇವರಾಜ್ ಮಾರ್ಕೆಟ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡ ಕೆ ದಿನೇಶ್ ಅವರ ಹುಟ್ಟುಹಬ್ಬಕ್ಕೆ ಮಾರ್ಕೆಟ್ನಲ್ಲಿ ಸಂಭ್ರಮದ ವಾತಾವರಣ. ನೂರಾರು ಅಭಿಮಾನಿಗಳು ಸಿಹಿ ಹಂಚಿ ಶುಭ ಕೋರಿದ್ರು. ದೇವರಾಜ್ ಮಾರ್ಕೆಟ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಕೆ ದಿನೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾರ್ಕೆಟ್ನ ನೂರಾರು ಕಾರ್ಯಕರ್ತರು, ಮಳಿಗೆಯ ಮಾಲೀಕರು, ಉದ್ಯಮಿಗಳು ಹಾಗೂ ರಾಜಕೀಯ ಮುಖಂಡರು ಒಟ್ಟಾಗಿ ಸೇರಿ ಸಿಹಿ ಹಂಚಿ ಶುಭಾಶಯ ತಿಳಿಸಿದ್ರು. ದಿನೇಶ್ ಅಣ್ಣರವರು ಬಡವರಿಗೆ ಹೆಚ್ಚು ಸಹಾಯ ಹಸ್ತ ನೀಡುತ್ತಾರೆ, ಉದ್ಯಮಿಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ದೇವರಾಜ್ ಮಾರ್ಕೆಟ್ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ದಿನೇಶ್ ಅಣ್ಣನವರನ್ನ ಕಾರ್ಪೊರೇಟರ್ ಆಗಿ ನೋಡಲು ನಾವು ಬಯಸುತ್ತೇವೆ ಎಂದು ಮಾಧ್ಯಮಕ್ಕೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಜಿ ಎಕ್ಸಿಬಿಷನ್ ಚೇರ್ಮನ್ ಅಬ್ದುಲ್ ಬಾಯ್ ಅವರು ಕೆ ದಿನೇಶ್ ಅವರಿಗೆ ವಿಶೇಷವಾಗಿ ಶುಭಾಶಯ ಕೋರಿದರು. ಸಂಭ್ರಮಾಚರಣೆಯಲ್ಲಿ ಹಿರಿಯ ಮುಖಂಡರು, ಯುವಕರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಕೆ ಕಾಂತರಾಜು, ಪ್ರಜಾಪ್ರಭ ಟಿವಿ, ಮೈಸೂರು. ಅದಕ್ಕೆ ಇಷ್ಟು ಜನ ಸೇರಿರೋದು, ಇಷ್ಟು ಜನ ಸೇರಿಕೊಂಡು ಆ ಪ್ರೀತಿಯಿಂದಲೇ ಸೇರಿರೋದು. ಸೊ ಅವರ ಒಳ್ಳೆ ಗುಣದಿಂದ ಇವತ್ತು ಮೈಸೂರು ಸಿಟಿ ಎಲ್ಲಾ ಕಡೆ ಸುಮಾರು ಕಡೆ ಅವ್ರ ಬರ್ತಡೇ ಆಚರಿಸ್ಕೊಳ್ತಾ ಇದಾರೆ. ಸೊ ಅದಕ್ಕೆ ನಮ್ಗೆ ಚಿಕ್ಕ ಹುಡುಗನಿಂದನೂ ನಾವೆಲ್ಲ ನಮ್ಮ ಜೊತೆಲೆ ಬೆಳೆದವರು, ನಮ್ಗಿಂತ ವಯಸ್ಸಲ್ಲಿ ಚಿಕ್ಕವರು, ಬಟ್ ಎಲ್ಲ ಜೊತೆಲೆ ಒಂದೇ ಏರಿಯಾದಲ್ಲಿ ಇದ್ದವರು. ಇವತ್ತು ಎಲ್ಲ ಸ್ನೇಹಿತರು ಸೇರಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು. ಆ ಚಾಮುಂಡೇಶ್ವರಿ ತಾಯಿ ನಮ್ಗೆ ಆರೋಗ್ಯ ಐಶ್ವರ್ಯ ಪಟ್ಬಿಟ್ಟು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೀಲಿ ಅಂತ ದೇವರ ಹತ್ರ ನಾವು ಕೇಳ್ಕೊಳ್ಳೋದು. ಇನ್ನೆಲ್ಲ ಮಾರ್ಕೆಟ್ ಅಲ್ಲಿ ಬೇರೆ ಅಧ್ಯಕ್ಷ ಬೇರೆ ಆಗಿದ್ದಾನೆ ಅವನು. ಅಲ್ಲೂ ಸಿಕ್ಕಾಪಟ್ಟೆ ಕೆಲಸಗಳು ಮಾಡ್ಕೊಂಡು ಎಲ್ಲರೂ ಜನರ ಮನ್ಸ್ಕಿದ್ದೀನಿ. ಅದಕ್ಕೆ ಜನ ಒಂದು ಯಾರಾದ್ರೂ ಏನಾದ್ರು ಒಂದು ದಿನಕ್ಕೆ ಏನಾದ್ರು ಒಂದು ಒಳ್ಳೆ ತರ ಮಾಡಿದ್ರೆ ತಾನೇ ಪ್ರೀತಿ ಇರೋದು. ಎಲ್ಲರಿಗೂ ದುಡ್ಡು ಕೊಟ್ಟು ಬಟ್ಕೊಂಡು ಏನಲ್ಲ, ಪ್ರೀತಿಯಿಂದ ಗೆಲ್ಬೇಕು. ಆ ಪ್ರೀತಿನೇ ಶಾಶ್ವತ. ಆ ಪ್ರೀತಿ ಇವತ್ತು ಗೆದ್ದಿದ್ದಾನೆ. ಆ ಪ್ರೀತಿಯಿಂದ ಈ ಹುಟ್ಟುಹಬ್ಬ ಚೆನ್ನಾಗಿದೆ ಆಚರಿಸ್ಕೊಂಡ್ ಬರ್ತಾ ಇದೆ. ದೇವರು ಹಂಗೆ ಇನ್ನೂ ಆರೋಗ್ಯ ಹೆಸರು ಕೊಟ್ಟು ಚೆನ್ನಾಗಿ ಕಾಪಾಡಿ. ನನ್ನ ಹೆಸರು ಪ್ರದೀಪ್ ಗೌಡ ಅಂತ ಹೇಳಿ, ದಿ ಕಾರ್ಸ್ ಗ್ಯಾಲಕ್ಸಿ ಅಂತ ಹೇಳಿ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಮಾಲೀಕ ನಾನು. ಮೊದಲನೇದಾಗಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾರ ದಿನೇಶ್ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು 106 ವರ್ಷ ಇದೇ ತರ ಬದುಕಿ ಬಾಳಿ ಜನಗಳ ಸೇವೆ ಮಾಡ್ಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರ ಮೇಲೆ ಸದಾ ಇರ್ಲಿ ಅಂತ ಮೊದಲನೇದಾಗಿ ಕೇಳ್ಕೊತೀನಿ. ಹಾಗೆ ಅವರು ಏನು ಒಂದು ಸ್ಥಾನಮಾನ ಇಲ್ಲದೆ ಇದ್ರು ಒಬ್ರು ಕಾಂಗ್ರೆಸ್ ಮುಖಂಡರಾಗಿ ಇವತ್ತು ತುಂಬಾ ಜನಕ್ಕೆ ಜನ ಸೇವೆ ಮಾಡ್ತಾ ಇದ್ದಾರೆ. ಅವರು ಯೂತ್ ಐಕಾನ್ ಆಗಿದ್ದಾರೆ. ಈ ಮೈಸೂರಲ್ಲಿ ಯಾರು ಮಾರ್ಕೆಟ್ ದಿನಿಯಣ್ಣ ಅಂತಂದ್ರೆ ಯಾರು ಗೊತ್ತಿಲ್ಲ ಅನ್ನೋ ಒಂದು ವ್ಯಕ್ತಿ ಇಲ್ಲ. ಅದೇ ರೀತಿ ಯುವಕರಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಒಂದು ಅಧಿಕಾರ ಅಂತ ಕಾಂಗ್ರೆಸ್ ಇಂದ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಜನರಿಗೆ ಅವ್ರ ಕೈಯಿಂದ ಸಹಾಯ ತಗೊಳ್ಳೋ ಅಂತ ಇದು ಯೋಗ ಬರುತ್ತೆ. ಹಾಗಾಗಿ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನವನ್ನ ಕಾಂಗ್ರೆಸ್ ಸರ್ಕಾರ ಇರೋದ್ರಲ್ಲಿ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ನಾವು ಚಿಕ್ಕ ವಯಸ್ಸಿನ ನೋಡ್ತಾ ಇರೋದು. ನಾವು ಬಿಜೆಪಿ ಆಗಿರ್ಬೋದು, ಆದ್ರೆ ನಾವ್ ಅವ್ರನ್ನ ಇಷ್ಟ ಪಡ್ತೀವಿ. ಏನಕ್ಕೆ ನಾನು ಅವ್ರಿಗೆ ಈಗ್ಲೂ ಕರೆಯೋದು ನಮ್ ದಿನಿಮಮ್ಮ ಅಂತಾನೆ. ಆದ್ರೆ ಅದು ಕಾರ್ಪೊರೇಟರ್ ಆಗಿ ನೋಡ್ಬೇಕು. ನಾವು ಬಹಳ ವರ್ಷದಿಂದ ಆಗಿಂದ ನಾವ್ ಇದ್ ಮಾಡ್ತಾ ಇದೀವಿ. ರಾಜಕೀಯಕ್ಕೆ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬರ್ಬೇಕು ಅಂತವ್ರು ಇರ್ಬೇಕು. ಅವ್ರ ಆಲ್ರೆಡಿ ಓದ್ಸತಿನ ಏನೋ ಕಾರಣಾಂತರಗಳಿಂದ ಇದಾಯ್ತು. ಓದ್ಸತಿನ ಅವ್ರ ಇಷ್ಟೊಂದಲ್ಲ ಆಗ್ಲೇ ಮಾಜಿ ಮೇಯರ್ ಆಗ್ಬೇಕಾಯ್ತು. ನೆಕ್ಸ್ಟ್ ಇನ್ನು ಒಳ್ಳೆ ಪೋಸ್ಟ್ ಹೋಗ್ತಾರೆ, ಏನ್ ತೊಂದ್ರೆ ಇಲ್ಲ. ಆದ್ರೆ ಒಳ್ಳೆ ವ್ಯಕ್ತಿ, ನಾವು ಅದನ್ನ ಇಷ್ಟ ಪಡೋದು. ನಾವು ಅದನ್ನ ಬಂದ್ರೆ ಏನ್ ಸುಧಾರಣೆ ಮಾಡ್ಬೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಈಗೆಲ್ಲ ಗಳಿಸಿದ್ದಾರೆ, ಮತ್ತೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿ ನೋಡ್ತಾ ಇದ್ವಿ ನಾವು. ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬಂದ್ರೆ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ? ಜನಗಳು ಬಡವ್ರಿಗೆಲ್ಲ ಒಳ್ಳೆ ಸಹಾಯ ಮಾಡ್ತಾವ್ರೆ, ನಾವು ನೋಡ್ತಾ ಇದೀವಿ. ಒಳ್ಳೆ ವ್ಯಕ್ತಿ, ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಒಳ್ಳೆ ವ್ಯಕ್ತಿ. ನಾವು ಅದನ್ನ ಇಷ್ಟ ಪಡ್ತೀವಿ. ಯಾರಾಗ್ಲಿ ಅವ್ರ ಜೊತೆ ಇರೋರೆಲ್ಲ ಅದನ್ನೇ ಅವ್ರನ್ನ ಇದ್ ಮಾಡೋದು. ಪ್ರತಿ ವರ್ಷ ಅವರು ಇಲ್ಲೇ ಬರ್ತಡೇ ಆಚರಿಸ್ಬೋದು. ನಮ್ ತಮ್ಮಂದು ಇವತ್ತೇ ಬರ್ತಡೇ, ಅವ್ರಿಗೆ ಇಬ್ರು ಒಟ್ಟಿಗೆ ಆಚರಿಸ್ತಾರೆ. ಒಳ್ಳೇದಾಗ್ಲಿ ಅವ್ರಿಗೆ. ನಾವು ಬಿಜೆಪಿ ಗುರುದತ್ ಅಂತ ಬಿಜೆಪಿ ಸುಬ್ರಹ್ಮಣ್ಯದಲ್ಲಿ ಜುಲೈ 22ಕ್ಕೆ ಇನ್ನರ್ ವೀಲ್ ಕ್ಲಬ್ ಉದ್ಘಾಟನೆ. ಸುಬ್ರಹ್ಮಣ್ಯ ಇನ್ನರ್ ವೀಲ್ ಕ್ಲಬ್ ಉದ್ಘಾಟನೆ. ಸುಬ್ರಹ್ಮಣ್ಯದಲ್ಲಿ ಜುಲೈ 22ರಂದು ಇನ್ನರ್ ವೀಲ್ ಕ್ಲಬ್ ಸುಬ್ರಹ್ಮಣ್ಯ ಇದರ 2026 ಮತ್ತು 27ನ ಸಾಲಿನ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ರವಿವಾರ ಎನ್ಎಕಲ್ ಸಿಎ ಬ್ಯಾಂಕ್ ಸಭಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸುಬ್ರಹ್ಮಣ್ಯ ರೋಟರಿ ಕ್ಲಬ್ನ ಅಧ್ಯಕ್ಷ ರೋಹಿತ್ ಬಿಬಿಯವರು ಮಾತನಾಡುತ್ತಾ, ಇಂದು ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮುಂಚೂಣಿಯಲ್ಲಿದ್ದಾರೆ. ರಾಷ್ಟ್ರದ ರಾಷ್ಟ್ರಪತಿಯಿಂದ ಹಿಡಿದು ಗ್ರಾಮ ಪಂಚಾಯತ್ವರೆಗೆ ತಮ್ಮ ವ್ಯಕ್ತಿತ್ವ ವಿಕಸನದೊಂದಿಗೆ
ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡು ಆಡಳಿತ ನಡೆಸುವಲ್ಲಿ ಸಫಲರಾಗಿದ್ದಾರೆ. ಮಹಿಳೆ ಅಬಲೆಯಲ್ಲ, ಸಬಲೆ ಹಾಗೂ ತನ್ನ ಸ್ವಂತ ದುಡಿಮೆಯಿಂದ ಇಂದು ಉದ್ಯೋಗದೊಂದಿಗೆ ಸ್ವಾವಲಂಬಿ ಜೀವನವನ್ನ ನಡೆಸಕ್ಕಂತ ಅನೇಕ ಮಹಿಳೆಯರನ್ನ ನಾವು ಕಾಣಬಹುದು. ಆದ್ದರಿಂದ ಮಹಿಳೆಯರಿಗೆ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಗೌರವ, ಸ್ಥಾನ, ಮಾನ ಹೆಚ್ಚೆಚ್ಚು ಸಿಗಲಿ ಎಂದು ಹಾರೈಸುತ್ತೇನೆ ಎಂದರು. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಸುಳ್ಯ ರೋಟರಿ ಕ್ಲಬ್ನ ಅಧ್ಯಕ್ಷೆ ಲತಾ ಮಧುಸೂದನ್ ಅವರು ಮಾತನಾಡುತ್ತಾ, ನಾವೆಲ್ಲರೂ ಸ್ತ್ರೀಯರಿಗೆ ನಮ್ಮದೇ ಆದ ಕುಟುಂಬದ ಜವಾಬ್ದಾರಿ ಇದೆ. ಅದರೊಂದಿಗೆ ಸಮಾಜಕ್ಕೆ ಒಂದಷ್ಟು ಸೇವೆಯ ಮೂಲಕ ನಿಭಾಯಿಸುವ ತುಡಿತ ನಮ್ಮೆಲ್ಲರಿಗಿದೆ. ಅದೊಂದು ಆಕಾಂಕ್ಷೆ ಕೂಡ ನಿಜ. ನಾವೆಲ್ಲರೂ ಸಮಾಜಕ್ಕೆ ಸೇವೆ ಮಾಡಿ ತಮ್ಮನ್ನ ತಾವು ಗುರುತಿಸಿಕೊಳ್ಳುವ ಸಹಜ ಆಕಾಂಕ್ಷೆಯೊಂದಿಗೆ ನಾವೆಲ್ಲರೂ ಇನ್ನರ್ ವೇಲ್ ಸದಸ್ಯರಾಗಿದ್ದೇವೆ ಎಂದರು. ಆರಂಭದಲ್ಲಿ ಸಭಾಧ್ಯಕ್ಷತೆಯನ್ನ ಇನ್ನರ್ ವೇಲ್ ಕ್ಲಬ್ ಅಧ್ಯಕ್ಷೆ ವಿಮಲಾ ರಂಗಯ್ಯ ವಹಿಸಿ ಎಲ್ಲರನ್ನ ಸ್ವಾಗತಿಸಿದರು. ಕಾರ್ಯದರ್ಶಿ ಶೋಭಾ ಗಿರಿಧರ್ ಅವರು ವಿಸ್ತೃತವಾದ ವರದಿಯ ನಂತರ ನೂತನ ಅಧ್ಯಕ್ಷೆ ಸೌಮ್ಯ ದಿನೇಶ್ ಅವರಿಗೆ ವಿಮಲಾ ರಂಗಯ್ಯ ಅವರು ಕಾಲರ್ ತೊಡಿಸಿ ದಂಡ ನೀಡಿ ಅಧಿಕಾರ ಹಸ್ತಾಂತರಿಸಿದರು. ಸರೋಜಾ ಮೈಲಪ್ಪ ಪ್ರಾರ್ಥಿಸಿದ್ರೆ ಸುಚಿತ್ ಗೋಪಾಲ್ ಹಾಗೂ ಜಾನಕಿ ವೆಂಕಟೇಶ್ ಅತಿಥಿಗಳನ್ನು ಪರಿಚಯಿಸಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಮಟ್ಟದ ಅಂಕಗಳೊಂದಿಗೆ ತೇರ್ಗಡೆಗೊಂಡ ಇನ್ನರ್ ವೇಲ್ ಸದಸ್ಯರ ಮಕ್ಕಳಾದ ಗೌರವ್, ಶ್ರಾವ್ಯ, ಪ್ರಾಪ್ತಿ, ಅಮೃತ್ ಹಾಗೂ ನಿಖಿಲ್ ಅವರನ್ನ ಹಾಗೂ ಸಿಎ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡ ನಿಧಿ ಅವರನ್ನ ಗೌರವಿಸಲಾಯಿತು. ಇನ್ನರ್ ವೇಲ್ ಸದಸ್ಯರಾದ ಅಕ್ಷತಾ ರಂಜನ್ ಹಾಗೂ ಸುನೀತಾ ನವೀನ್ ವಾಲ್ತಾಜೆ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಎಣ್ಣೆ ಮಜಲು ಅಂಗನವಾಡಿ ಕೇಂದ್ರಕ್ಕೆ ಮೇಜು ಖರೀದಿಗೆ 5,000 ರೂಪಾಯಿ ಕೊಡುಗೆಯನ್ನ ನೀಡಲಾಯಿತು. ನೂತನ ಇನ್ನರ್ ವೇಲ್ ಸದಸ್ಯೆಯಾಗಿ ಗಾಯತ್ರಿ ರೋಹಿತ್ ರವರನ್ನ ಸೇರ್ಪಡೆಗೊಳಿಸಲಾಯಿತು. ಲೀಲಾ ವಿಶ್ವನಾಥ್ ನಡುತೋಟ ನಿರೂಪಿಸಿದ್ರು. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಜೇಶ್ ಚಂದ್ರಶೇಖರ್ ಧನ್ಯವಾದ ಅರ್ಪಿಸಿದ್ರು. ಬ್ಯೂರೋ ರಿಪೋರ್ಟ್ ನಾಗೇಶ್ ಮಡಿವಾಳ್, ಪ್ರಜಾಭವ ಟಿವಿ, ಕುಕ್ಕೆ ಸುಬ್ರಹ್ಮಣ್ಯ. ಕೃಷ್ಣರಾಜಪೇಟೆಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಒಬ್ಬನೇ ಒಬ್ಬ ಅರ್ಹ ಮತದಾರನು ಕೂಡ ವಂಚಿತರಾಗಬಾರದು ಎಂದು ಚಂದ್ರಶೇಖರ್ ಅವರು ಅಧ್ಯಕ್ಷತೆಯಲ್ಲಿ ತಿಳಿಸಿದರು. ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಒಬ್ಬನೇ ಒಬ್ಬ ಅರ್ಹ ಮತದಾರನು ಕೂಡ ವಂಚಿತವಾಗಬಾರದು. ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯದಲ್ಲಿ ನಾಗರಿಕ ಸಮಾಜದ ಎಲ್ಲ ಅರ್ಹ ಮತದಾರರು ಕೈಜೋಡಿಸಿ ಕೆಲಸ ಮಾಡಬೇಕು. ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಪ್ರಗತಿ ಪರಿಶೀಲನಾ ಸಭೆಯು ಮತದಾರರ ನೋಂದಣಾಧಿಕಾರಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮತದಾರರ ಪಟ್ಟಿ ಪರಿಷ್ಕರಣಾ ಕಾರ್ಯವು ದೇಶಾದ್ಯಂತ ಭಾರತ ಚುನಾವಣಾ ಆಯೋಗ ನಿರ್ದೇಶನದಂತೆ ನಡೆಯುತ್ತಿದೆ. 2002ರಲ್ಲಿ ಮತ ಚಲಾಯಿಸಿರುವ ಮತದಾರರು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಒದಗಿಸುವ ಮೂಲಕ ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ಯಾವುದೇ ಒಬ್ಬ ಅರ್ಹ ಮತದಾರನು ಮತದಾರರ ಪಟ್ಟಿಯಿಂದ ವಂಚಿತವಾಗದಂತೆ ಬಿಎಲ್ಒಗಳು ಹಾಗೂ ರಾಜಕೀಯ ಪಕ್ಷಗಳ BLA2ಗಳು ಜಾಗೃತಿಯನ್ನ ಮೂಡಿಸಬೇಕು ಎಂದು ಮನವಿ ಮಾಡಿದ ಚಂದ್ರಶೇಖರ್, ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು ಬೇರೆಡೆಗೆ ವರ್ಗಾವಣೆಯಾಗಿರುವ ಮತದಾರರು, ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು ಮೃತರಾಗಿರುವ ಮತದಾರರು ಹಾಗೂ ಹೊಸದಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿರುವ ಮತದಾರರು ಸೇರಿದಂತೆ ಎಲ್ಲ ಅರ್ಹ ಮತದಾರರಿಗೆ ಮತದಾನದ ಹಕ್ಕನ್ನ ನೀಡುವ ಮಹತ್ವಪೂರ್ಣವಾದ ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯಕ್ಕೆ ಕಡ್ಡಾಯವಾಗಿ ಭಾರತೀಯ ನಾಗರಿಕ ಸಮಾಜದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕರು ಭಾಗವಹಿಸಬೇಕು. ಭಾರತ ಚುನಾವಣಾ ಆಯೋಗದ ಈ ಮಹತ್ವಪೂರ್ಣ ಕಾರ್ಯವನ್ನ ಯಾವುದೇ ತಪ್ಪುಗಳಿಲ್ಲದಂತೆ ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯವನ್ನ ಸಂಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಚಂದ್ರಶೇಖರ್ ಮನವಿ ಮಾಡಿದರು. ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕೃಷ್ಣರಾಜಪೇಟೆ ವಿಧಾನಸಭಾ ವ್ಯಾಪ್ತಿಯ ಮತದಾರರ ನೋಂದಣಾಧಿಕಾರಿಗಳಾದ ಚಂದ್ರಶೇಖರ್ ಅವರಿಗೆ ತಾಲೂಕಿನಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ನಡೆದಿರುವ ಲೋಪದೋಷಗಳ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳ ಏಜೆಂಟರು ಹಾಗೂ BLA2ಗಳು ಮನವರಿಕೆ ಮಾಡಿಕೊಟ್ಟರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಸಂಬಂಧ ಮಾಹಿತಿಗಳನ್ನು ಹಾಗೂ ಪ್ರಸ್ತುತ ಪ್ರಗತಿಯ ಬಗ್ಗೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮಾಹಿತಿ ನೀಡಲಾಯಿತು ಹಾಗೂ ಮತಗಟ್ಟೆಯ ವಿಂಗಡಣೆಯ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜೆಡಿಎಸ್ ಪಕ್ಷದ ಪರವಾಗಿ ಮತಗಟ್ಟೆ ಮಟ್ಟದ ಏಜೆಂಟರಾದ ಹರೀಶ್, ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ಬಿಎಸ್ಪಿ ಪಕ್ಷದ ತಾಲೂಕು ಸಂಚಾಲಕ ಗೋವಿಂದರಾಜು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ವಿಶ್ವನಾಥ್, ಚುನಾವಣಾ ಶಾಖೆಯ ಚಿರಸ್ತೆದಾರ್ ಹರೀಶ್, ಕೆಆರ್ಪೇಟೆ ಪುರಸಭೆ ಮುಖ್ಯ ಅಧಿಕಾರಿ ಅಶೋಕ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಭವ ಟಿವಿ, ಕೃಷ್ಣರಾಜಪೇಟೆ. ಮುನ್ಸಿಪಾಲಿಟಿಯಿಂದ ಬಿಲ್ ಕಲೆಕ್ಟರ್ಗಳು ಇವರಿದ್ದಾರೆ. ಯಾರಿಗೆ ನಾವು ನೋಟಿಸ್ ಜನರೇಟ್ ಆಗುತ್ತೆ, ಸರ್ಕಾರದಿಂದ ಕೊಟ್ಟಿರುವಂಥ ಆದಾಯ ಕಳೆದ 5 ವರ್ಷದ ನಾವು ಕೊಡ್ತಾ ಇದ್ದೀವಿ.
ಸರ್ ನಮ್ಗೆ ರೀಚ್ ಆಗಿಲ್ಲ 5 ವರ್ಷದಿಂದ, ತೊಗೊಂಡೇ ಇಲ್ಲ 5 ವರ್ಷದಿಂದ ಅಂಥವ್ರನ್ನ ಏನು ಮಾಡಲಿಕ್ಕಾಗಲ್ಲ. ಅವ್ರಿಗೆ ಏನು ಮಾಡ್ಬೋದು, ಒಂದು ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಮಾಡಿಕೊಂಡು ತೊಗೊಂಡು ಕೊಡ್ಬೋದು. ಯಾವುದು ಲಿಂಕೇಜ್ ಪ್ರಾಬ್ಲಮ್ ಇರೋರು, ಹೆಸರು ಮಿಸ್ಟೇಕ್ ಪ್ರಾಬ್ಲಮ್ಸ್ ಇರೋರು ಅವ್ರಿಗೆಲ್ಲೋ ಸರಿನೇ ಮಾಡೋಕ್ಕೆ. ಈಗ ನನ್ನ ವೈಫ್ದೇ ಆಗಿದೆ, ಜಯಶ್ರೀ ಇದೆ, SHREE ಇದೆ. ಈಗ ನಾನು ಮೊನ್ನೆ ಹಾಸನಲ್ಲಿ ಮಾಡಿಸಿದಾಗ SHRI ಆಗಿದೆ. ಈಗ ಅದೇ ವ್ಯತ್ಯಾಸನ BLO ಸರಿ ಮಾಡಬೇಕು. BLO ಸರಿ ಮಾಡಲಿಲ್ಲ ಅಂದರೆ ನೋಟಿಸ್ ಆಗುತ್ತೆ. ಆ ನೋಟಿಸಿಗೆ ನಾನು ಉತ್ತರ ಕೊಡಬೇಕಾದ್ರೆ ನನ್ನ ವೈಫ್ SLC ಮಾರ್ಕ್ಸ್ ಕಾರ್ಡು ಅಥವಾ ಬ್ಯಾಂಕ್ ಅಕೌಂಟ್ ಅವರು ಅದನ್ನು ಹೆಸರು ಸರಿಪಡಿಸ್ತಾರೆ. ಅದು ಮುಂದಕ್ಕೆ ಬಟ್ ವೋಟ್ ರಿಟೈನ್ ಅನ್ನೋ ಫ್ಯೂಚರ್ ಅಮೆಂಡ್ಮೆಂಟಿಗೆ ನಾನು ಕಾಪಿ ಕೊಡ್ತೀನಿ. ಸೊ ಇದು ಒಂದು ಕಡೆ ಆಯಿತು. ಡೆತ್ ವೋಟರ್ಸ್ನ ನೀವು ವೆರಿಫೈ ಮಾಡಿ. ನಾವು ಡೆತ್ ಆಗಿದ್ದಾರೆ ಅಂತ ಕೊಟ್ಕೊಂಡು ಮನೇಲಿ ಏನು ಮಾಡ್ತಾರೆ, ಮನೆಯೊಳಗೆ ಜಿದ್ದಾಜಿದ್ದಿಗೂ ಬಿದ್ದು ಡೆತ್ ಆಗಿಲ್ಲ ಅಂದರೆ ಡೆತ್ ಆಗಿದೆ ಅಂತ ಮಾಹಿತಿ ಕೊಟ್ಟಿರ್ತಾರೆ. ಅದು ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಹೆಸರುಗಳು ಕೊಡ್ತೀನಿ. ನಿಮ್ಮ ಗ್ರಾಮಾಂತರದಲ್ಲಿರೋವಂಥ BLAಗಳ ಗಮನ ತನ್ನಿ. ಯಾರು ಆ್ಯಕ್ಟಿವ್ ಆಗಿರ್ತಾರೆ ನೋಡಪ್ಪ, ಹಿಂಗೆ ಕೊಟ್ಟಿರೋದನ್ನ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡಿ. ಈಗ ಯಾರು ಕೊಡ್ತೀರಿ ಸರ್? ಮತ್ತೆ ಅಲ್ಲಿ ನಮ್ಮ ಗ್ರಾಮಾಂತರದಲ್ಲಿ BLAಗಳು ಕೊಡ್ತಾರೆ. BLOಗಳು BLA ಕೊಡ್ತಾರೆ. ಒಂದೊಂದು ಮತಪಟ್ಟಿ ಕೇಂದ್ರ ಮತಕೇಂದ್ರ ಇದೆಯಲ್ಲ, ಅಲ್ಲಿ BLO ಇದೆಯಲ್ಲ, ಅವರು ಅಲ್ಲಿ BLAಗಳಿಗೆ ಕೈ ಕೊಡ್ತೀರಾ ಸರ್? BLA ಕೈ ಕೊಡ್ತಾರೆ. ಈಗ BLO ಪ್ರತಿ ಊರು ಇದ್ದಾರೆ ಗೌರ್ಮೆಂಟ್ ಇಂದ. ವಿಷನ್ ಏನು ಮಾಡ್ತಾರೆ, ಮೂಲ ಉದ್ದೇಶ SIR ಮೂಲ ಉದ್ದೇಶ ಏನಕ್ಕೆ 2002 ಮಾನದಂಡವಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಹಿಂದೆ 2002ರಲ್ಲೇ ಇದೇ ರೀತಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೆದಿತ್ತು. ಅದನ್ನು ಬೇಸಾಗಿ ಇಟ್ಕೊಂಡು 25 ವರ್ಷ ಮಾಡ್ತಾ ಇರೋದ್ರಿಂದ 2002 ತೊಗೊಂಡು ಬೇಸಾಗಿ ಇಟ್ಕೊಂಡು ಅಲ್ಲ ಫಸ್ಟ್ ಮ್ಯಾಪಿಂಗನ್ನು ಮಾಡಿದ್ದೀವಿ. ಈಗ ಮ್ಯಾಪಿಂಗೇ ಸಿಗ್ತಾ ಇಲ್ಲ. 2002ರಲ್ಲಿ ಉದಾಹರಣೆ ನೀವು ಹೇಳಿದ್ರಿ, ಅಕ್ಕಿಪಟ್ಟಿ ಜನಾಂಗ ಇದ್ದಾರೆ, ಅವ್ರು ಓಟೆ ಹಾಕಿಲ್ಲ, ಅವ್ರ ವೋಟರ್ ಐಡಿ ಇರಲಿಲ್ಲ. ಅವ್ರನ್ನ ನೋ ಲಿಂಕೇಜ್ ಮಾಡಿ ತೋರಿಸ್ಕೊಟ್ರೆ ಅವ್ರಿಗೆ ನೋಟಿಸ್ ಜನ್ರೇಟ್ ಆಗುತ್ತೆ. ಆ ನೋಟಿಸ್ ಜನ್ರೇಟ್ ಆದಾಗ ಅವ್ರ ಹತ್ರ ಬ್ಯಾಂಕ್ ಅಕೌಂಟು, ರೇಷನ್ ಕಾರ್ಡು, ಇಲ್ಲ ಅವ್ರದ್ದು ಜಾತಿ ಪ್ರಮಾಣ ಪತ್ರ. ಈಗ ಜಾತಿ ಪ್ರಮಾಣ ಪತ್ರ ಸರ್ಕಾರನೇ ಒದಗಿಸ್ತಾ ಇದೆ. ಯಾರು ಕಳೆದ 5 ವರ್ಷದಲ್ಲಿ ತೊಗೊಂಡಿದ್ದಾರೆ ಮನೆಗಳಿಗೆ ಮುಖ್ಯಮಂತ್ರಿಗಳು ಒಂದು ಸಂದೇಶದ ಪ್ರತಿನ ಪ್ಲಸ್ ಜಾತಿ ಪ್ರಮಾಣ ಪತ್ರ ಮನೆಗೆ ನಮ್ಮ VAಗಳು ರೀಚ್ ಮಾಡಿಸ್ತಾರೆ. ಅದನ್ನು ಸಬ್ಮಿಟ್ ಮಾಡಿದ್ರೆ ಕ್ಲಿಯರ್ ಮಾಡಿ ಮತಪತ್ರ ಉಳ್ಕೋತದೆ. ಮತಪಟ್ಟಿ ಪರಿಷ್ಕರಣೆ ಸಮಗ್ರವಾಗಿದೆ, ಬಿಟ್ಟರೆ ಈಗ ಆಗ್ತಾ ಇದೆ. ಹಾಗಾಗಿ 2002 ಮಾನದಂಡ ಮಾಡಿಟ್ಕೊಂಡು ಮ್ಯಾಪಿಂಗ್ ಮಾಡಬೇಕು ಅಂದ್ರೆ ಮ್ಯಾಪಿಂಗಲ್ಲಿ ನೀವು ಹೇಳ್ತಾ ಇದ್ರೆ ಕೆಲವು ವ್ಯತ್ಯಾಸ ಇದ್ದರೆ BLO ಅದನ್ನು ಅಪ್ಡೇಟ್ ಮಾಡಬೇಕಾದ್ರೆ ಆ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿರ್ತಾರೆ ಮತಪತ್ರ. ಅವ್ರದ್ದು 2002ರಲ್ಲಿ ಏನಿತ್ತು ಅವ್ರಿಗೆ ಸೀರಿಯಲ್ ನಂಬರು ಯಾವುದಿಲ್ಲ ಹಾಕೊಟ್ಟಾಗ ಅದನ್ನು ಚೇಂಜಸ್ ಮಾಡಲಿಕ್ಕೆ BLO ಅವಕಾಶ ಇದೆ. ಮತ್ತು ಕೆಲವು ವ್ಯತ್ಯಾಸಗಳಿಗೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ. ಏನು ಹೆಸರಲ್ಲಿ ನಮ್ಗೆ ವ್ಯತ್ಯಾಸ ಇದೆ, ಆ ಹೆಸರು ವ್ಯತ್ಯಾಸನ ಸರಿ ಮಾಡಲಿಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ. BLO ಸರಿ ಮಾಡ್ತಾರೆ. ಎಲ್ಲಿ BLOಗಳು ಆ್ಯಕ್ಟಿವ್ ಆಗಿದೆ ಹಿಂದೆ ಕೆಲಸ ಮಾಡಿದರೆ ಅಲ್ಲಿ ಡೆತ್ದು ನಂಬರ್ ಆಫ್ ಡೆತ್ ಎಂಟ್ರೀಸ್ ಕಡಿಮೆ ಬರ್ತಾ ಇದೆ. ಎಲ್ಲಿ ಮಾಡೇ ಇಲ್ಲ 25 ವರ್ಷದಿಂದ. ಒಂದು ಕನಿಷ್ಠ ನಮ್ಮ ಗ್ರಾಮ ಒಂದು ವರ್ಷಕ್ಕೊಂದು 5 ಜನ, 25 ವರ್ಷದಿಂದ ಒಂದು 75 ಜನ, 75-100 ಜನ. ಕೆಲವರು 0 ಇರುತ್ತೆ ಅಥವಾ 1-2 ಇರುತ್ತೆ. ಯಾಕೆ ಅಂತ ವೆರಿಫೈ ಮಾಡಿದ್ರೆ ಆ ಥರ ಲಾಸ್ಟ್ 25 ವರ್ಷದಿಂದ ಡೆತ್ ಆದವನ್ನೆಲ್ಲ ಆತ SIR ಮಾಡೋದೆಲ್ಲ ರಿಮೂವ್ ಮಾಡಿದ್ದಾರೆ. ಇನ್ನು ಕೆಲವರು ಸುಮ್ಮನೆ ಸೈನ್ ಕೊಟ್ಟಿದ್ದಾರೆ, ಕೊಟ್ಟೋಗಿದ್ದಾರೆ. ಅಂಥವು ಶಿಫ್ಟೆಡ್ನೂ ಅವ್ರು ಕೈ ಬಿಟ್ಟಿದ್ದಾರೆ. ಅಂಥವು ಪಟ್ಟಿದ್ದು ಇಲ್ಲಿ ಶಿಫ್ಟ್ ಆಗಿಲ್ಲ ಸರ್, ಇವರು ಇದ್ದಾರೆ. ಅಥವಾ ಕೆಲವು ಶಿಫ್ಟ್ ಆಗಿದ್ದಾರೆ, ನಮ್ಮವ್ರು ರಿಟೈನ್ ಮಾಡಿದ್ದಾರೆ, ಹಿಂಗಾಗಿದೆ ಅಂತ ನಮಗೂ ಗೊತ್ತಿರೋಲ್ಲ. ಈಗ ಶಿಫ್ಟ್ಗೆ ಶಿಫ್ಟೆಡ್ ಪೀಪಲ್ಸ್ ಎಲ್ಲ ಅವ್ರಿಗೆ ಏನು ಮಾನದಂಡ, ಎಷ್ಟು ವರ್ಷ ಅವರು ಆ ಹಳ್ಳಿಲಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ನೀವು ಯಾವ ಪಕ್ಷ? ನಾವು JDS, ಅವರು ಕಾಂಗ್ರೆಸ್, ನೀವು BSP. ಮುಂಚಿತವಾಗಿ 6 ತಿಂಗಳು ಮುಂಚಿತವಾಗಿದೆ ಸರ್. ಇದ್ರ ಬಗ್ಗೆನೇ ಸಂಪೂರ್ಣವಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ನಮಗೆ ಬೆಂಗಳೂರು JP ಹೆಡ್ ಆಫೀಸ್ ಕರೆದು ಮೀಟಿಂಗ್ ಮಾಡಿದ್ರೆ ಇಲ್ಲಿ ನಮ್ಮ BLA ಇಲ್ಲಿ ನಮ್ಮ ಕೇರ್ಪಟ್ಟಿಗೆ ನಾವೇ ಫಸ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು. ಮತ್ತು ನಮಗೆ 2 ಸಾರಿ ನಮಗೆ ಚೌಟ್ರಿನಲ್ಲಿ ನಮ್ಮ ಮುಖ್ಯ ಕಚೇರಿಯಿಂದನೇ ಬಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್ ನಮಗೆ. ಹಾಗಾಗಿ ನಮ್ಗೆ ಸ್ವಲ್ಪ ಇದ್ರಲ್ಲಿ ಮಾಹಿತಿ ಇದೆ. ಅದ್ರಲ್ಲಿ ನಿಮ್ಮ ಏನು ಈಗ ಅಂಗನವಾಡಿ, ಗ್ರಾಮ ಪಂಚಾಯತಿ ಇವ್ರನ್ನ BLOಗಳು ಮಾಡ್ಕೊಂಡಿದ್ದೀರಿ, ಅವ್ರಿಗೆ ಸರಿಯಾದ ನಮಗೆ ಗೊತ್ತಿರೋಷ್ಟು ಮಾಹಿತಿನೂ ಪೂರ್ಣ ಪ್ರಮಾಣದ ಮಾಹಿತಿ ಅವ್ರಿಗಿಲ್ಲ ಸರ್. ನಮಗೆ 3-4 ಸರಿ ಆಮೇಲೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸಹಜವಾಗಿ ಏನಾಗುತ್ತೆ, ನಾನು ಕ್ಯಾಮ್ರಾ ಆಫ್ ಮಾಡೋದು, ಅವ್ರ ಅಕ್ಕಿಪಿಕ್ಕಿ ಜನಾಂಗ, ಆ ಅಕ್ಕಿಪಿಕ್ಕಿ ಜನಾಂಗಕ್ಕೆ ವೋಟ್ ಇರಲಿಲ್ಲ, ಬಟ್ ಅವ್ರ ಹತ್ರ ಈ ಬ್ಯಾಂಕ್ ಅಕೌಂಟ್ ಇದೆ, ಎಲ್ಲ ಇದೆ. 2020ರಿಂದ ಅವ್ರು ವೋಟ್ ಹಿಡಿದಿದ್ದಾರೆ. ಅವ್ರಿಗೆ ಯಾವ ರೀತಿ ನಾವು ಪರಿಗಣಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಅವ್ರಿಗೆ ನೋ ಲಿಂಕೇಜ್ ಕೊಡಲಿಕ್ಕೆ ಅವಕಾಶ ಇದೆ. ನಮಗೆ ಇದರಲ್ಲೇ ಆ್ಯಪಲ್ಲಿ ನೋ ಲಿಂಕೇಜ್ ಅಂತ ಕೊಟ್ಟಾಗ ಅವ್ರಿಗೆ ಒಂದು ನೋಟಿಸ್ ಜನ್ರೇಟ್ ಆಗಿದೆ. ಆ ನೋಟಿಸ್ ಜನ್ರೇಟ್ ಆದಾಗ ಅವ್ರದ್ದು ರೇಷನ್ ಕಾರ್ಡು, ಪಾಸ್ಬುಕ್ಕು, ಬ್ಯಾಂಕ್ ಪಾಸ್ಬುಕ್ ಅಟ್ಯಾಚ್ ಮಾಡಿ ಕೊಟ್ಟರೆ ಅವ್ರನ್ನ ವೋಟನ್ನು ಡಿಟೈನ್ ಮಾಡಿ. ಇದು ನೋ ಲಿಂಕೇಜು. ನೆಕ್ಸ್ಟ್ ಬರೋದು ನಿಮಗೆ ಡೆತ್ ವೋಟರ್ಸ್. ಈ ಡೆತ್ ವೋಟರ್ಸ್ ಪಟ್ಟಿಯನ್ನು ನಿಮ್ಮ BLAಗಳ ಕೆಳಗೆ ಕೊಟ್ಟಿದ್ದೀನಿ. ನಾನು ನಿಮಗೆ ನಾಳೆ ಕೊಡ್ತೀನಿ. ಯಾಕಂದ್ರೆ ಪ್ರಿಂಟ್ ಜಾಸ್ತಿ ಬರ್ತಾ ಇದೆ. ಇಷ್ಟು ಪ್ರಿಂಟ್ ಆಗಬೇಕು ಅಂದರೆ 2,000 ಚಿಲ್ಲರೆ. ಆಫೀಸಲ್ಲಿ ಪ್ರಿಂಟ್ ಹಾಕಿದ್ರೆ ಮಿಷಿನ್ ಹೀಟ್ ಆಗುತ್ತೆ ಅಂತೇಳಿ ಹೊರಗಡೆ ಪ್ರಿಂಟ್ ಕೊಟ್ಟಿದ್ದೀವಿ. ನಾಳೆ ಒಂದು ಕವರಿಂಗ್ ಹಾಕಿ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ನಿಮ್ಗೆ ಬರುವಂಥದ್ದು ಪರ್ಮನೆಂಟ್ಲಿ ಶಿಫ್ಟೆಡ್ ವೋಟರ್ಸ್ 21 ಜನ ಇದ್ದಾರೆ.
ಆ 21 ಜನದ ಪಟ್ಟಿನ BLAಗಳು ಕೊಟ್ಟಿರ್ತಾರೆ, ನಿಮ್ಮವರಿಗೆ ವೆರಿಫೈ ಮಾಡ್ಕೊಳಕ್ಕೆ ಹೇಳಿ. ಆಲ್ರೆಡಿ ಎನ್ರೋಲ್ಡ್ ಶಿಫ್ಟೆಡ್ ಅಂದ್ರೆ ಊರು ಬಿಟ್ಟಿದ್ದಾರೆ, ಊರು ಬಿಟ್ಟು ಹೋಗಿದೆ, ಅಲ್ಲಿ ಪರ್ಮನೆಂಟ್ಲಿ ಶಿಫ್ಟ್ ಆಗಿದ್ದಾರೆ. ಇದ್ರ ಸಮೇತ ಇಡೀ ಕುಟುಂಬ ಅಪ್ಪ ಅಮ್ಮ ಕರ್ಕೊಂಡು ಬೆಂಗಳೂರಿಗೆ ಹೋದ, ಅವನಿಗೆ ಇಲ್ಲ ಊರೆಲ್ಲ ಮನೆ ಬಾಗ್ಲಾಕಾಯ್ತೇನೆ ಅಂತ ಅವ್ರದ್ದೆ ಪರ್ಮನೆಂಟ್ಲಿ ಶಿಫ್ಟೆಡ್ ಬರ್ತಾ ಇದೆ. ಇನ್ನು ಕೆಲವು ನಮ್ಮ KR ಪೇಟೆಗೆ ಏನು ವಿಶೇಷ ಅಂದರೆ, ನಿಮ್ಮ KR ಪೇಟೆ ವಿಜಯನಗರ 4ನೇ ಹಂತದ ನಿವಾಸಿಗಳ KR ಪೇಟೆ ತಾಲೂಕಿನ ಸಂಘ ಅಂತಲೇ ಇದೆ. ಹೈಯೆಸ್ಟ್ ನಮಗೆ KR ಪೇಟೆನಲ್ಲಿ ಇಲ್ಲ, ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಸುಮಾರು ಜನ ಇದ್ದಾರೆ. ಒಬ್ಬರು ನಮ್ಮ ಚೆಲ್ವೇಗೌಡರು ಅಂತಿದ್ದಾರೆ, ಬಹುಶಃ ಗೊತ್ತಿದ್ದಾರೆ, ನಮ್ಮ ಮೊದಲು ಸಬ್ ಇನ್ಸ್ಪೆಕ್ಟರ್ KR ಪೇಟೆ ಚೆಲ್ವೇಗೌಡರು ಅಂತಿದ್ದಾರೆ. ಆ ಥರ ಸುಮಾರು ಜನ KR ಪೇಟೆ ಸ್ಯಾಟರ್ಡೆ ಮತ್ತು ಸಂಡೇ 2 ದಿವಸದಲ್ಲಿ 1 ಕೋಟಿ ಮನೆ ರೀಚ್ ಆಗೋ ರೀತಿ ಮಾಡಿ ಕಾನ್ಸೆಪ್ಟ್ ರೆಡಿ ಆಗಿದೆ. 25-26ಕ್ಕೆ ಸರ್ ಪ್ರತಿ ಬೂತಲ್ಲೂ ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ ಸ್ಯಾಟರ್ಡೆ ಸಂಡೇ ಹಾಕಿದ್ರೆ ನಾಳೆಯಿಂದಲೇ ಸ್ಟಾರ್ಟ್ ಮಾಡಿ. ಇಲ್ಲ, ಅದು 2 ಅಭಿಯಾನ ಅಂತ ಅಭಿಯಾನ ಅಲ್ಲಿಗೆ ನಿಲ್ಲಿಸಬೇಡಿ. ಪ್ರತಿ ಬೂತಲ್ಲೂ 20 ಮನೆ ರೀಚ್ ಆಗಬೇಕು. ಪ್ರತಿ ಬೂತಲ್ಲೂ ಮಾಡ್ರಿ ಸರ್. ಈಗ ಒಂದು ಕೆಲಸ ಮಾಡಿ, ಅದೇ ಸ್ವಲ್ಪ ನೀವು ಅಲ್ಲಿ ಏನು ಹೇಳಿದ್ರೆ ರೀಚ್ ಆಗ್ಬೇಕಾದ್ರೆ ಅವ್ರು ಹೇಳಿದ್ದಾರೆ ಅಂತ ಅಲ್ಲಿಗೆ ನಿಲ್ಲಿಸ್ಬಿಡಿ. ಒಂದು ನಮ್ಮ BLO ಹತ್ರ ಒಂದು ಪೂರ್ವಭಾವಿ ಸಭೆ ಮಾಡ್ಕೊಂಡು ಯಾವ್ದಾಗಿದೆ ಯಾವ್ದಾಗಿಲ್ಲ ಆಗಿಲ್ದಿರೋ ರೀಚ್ ಆಗಿ. ಆಗ ನಮ್ಗೆ ಏನಾಗುತ್ತೆ, ಈ ಕೆಲವು ಏನಾಗ್ತವೆ ನಮ್ಮ ಪ್ರಾಬ್ಲಮ್, ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ, ಟೌನ್ ಒಳಗಡೆ ಕೂಲಿ ಕೆಲಸ ಮಾಡೋದಿರ್ತಾರೆ. ಅವ್ರಿಗೆ 6 ಗಂಟೆಗೆ ಗಾರೆ ಕೆಲಸ ಮಾಡೋಣ, 6 ಗಂಟೆಗೆ ಸಿಕ್ಕಿರಲ್ಲ. ಆಮೇಲೆ ಸಾಯಂಕಾಲ ಒಂದು 7:15 ಬರ್ತಾರೆ, ಇವ್ರ ಮನೆಗೆ ಹೊರಟಿರ್ತಾರೆ. ಅಂಥವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅಂಥವ್ರು ಟಾರ್ಗೆಟ್ ಮಾಡ್ಬೇಕಾದ್ರೆ ನೀವು ಎಲ್ಲಿ ಕೂಲಿ ಕಾರ್ಮಿಕರು ನಿಮ್ಮನ್ನ ಒಂದು ಪೂರ್ವಭಾವಿ ಸಭೆ ಮಾಡ್ಕೊಂಡಾಗ ಎಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿದ್ದಾರೆ, ಎಲ್ಲಿ ಹೋಗ್ತಾರೆ ನಿಮ್ಮ ಕಾರ್ಯಕರ್ತರುಗಳು ನಿಮ್ಗೆ ಹೇಳಿ ಟಾರ್ಗೆಟ್ಸ್ ಮಾಡಿ ಅವರು ರೀಚ್ ಆಗಿಲ್ವಾ ಅನ್ನೋದನ್ನು ಐಡೆಂಟಿಫೈ ಮಾಡಿಕೊಂಡು ನೀವು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಔಟ್ ರೀಚ್ ಪ್ರೋಗ್ರಾಮಲ್ಲಿ ನೀವು ಅಲ್ಲಿ ಆ ಥರ ಇನ್ವಾಲ್ವ್ ಆಗಿ ಕೆಲಸ ಬೇಕಾಗುತ್ತೆ. ಇಲ್ಲ ಸರ್, ನಾವು ಇದು ನೆಪ ಮಾತ್ರಕ್ಕೆ ಮಾಡಿ ಇದು ಮುಗಿಸ್ಬಿಟ್ರೆ ಇದ್ರ ಬಗ್ಗೆ ಸರ್ ನಮಗೆ ಸುಮಾರು ಪೆಂಡಿಂಗ್ ಇರೋದು 137 ಅಪ್ಲಿಕೇಶನ್ ಪೆಂಡಿಂಗ್ ಇದೆ. 90% ಆಗಿದೆ. ಈ ಲಾಸ್ಟಲ್ಲಿ 2 ಗಂಟೆವರೆಗೆ ಎಷ್ಟು ಮಾಡಿದ್ದಾರೆ ಅನ್ನೋ ಒಂದು ಸಮಗ್ರವಾದ ಮಾಹಿತಿ ಇದು ನಮ್ಮ ಆನ್ಲೈನಲ್ಲಿ ಬರುತ್ತೆ. ಆನ್ಲೈನಲ್ಲಿ ಡೌನ್ಲೋಡ್ ನಿಮಗೂ ಇನ್ಫಾರ್ಮೇಷನ್ ಇರಲಿ, ನಿಮ್ಮ ಇನ್ಫಾರ್ಮೇಷನ್ ಇರಲಿ. ಸೊ ನಿಮಗೆ ಬೇಕಾಗಿರೋದು ಡೆತ್ತು, ಪರ್ಮನೆಂಟ್ಲಿ ಶಿಫ್ಟೆಡ್, ಆಲ್ರೆಡಿ ಎನ್ರೋಲ್ಡು, ಆಬ್ಸೆಂಟಿ ವೋಟರ್ಸ್ ಪಟ್ಟಿಯನ್ನು ನಾನು ಅವರಿಗೆ ತಲುಪ್ಸಕ್ಕೆ ಹೇಳಿದ್ದು. ನಾನು ನಿಮಗೆ ಡೆತ್ ವೋಟರ್ಸ್ನ ಮತ್ತು ಶಿಫ್ಟೆಡ್ ವೋಟರ್ಸ್ನ ಪಟ್ಟಿ ತರಿಸಿ ಅವರಿಂದನೇ ತರಿಸ್ಕೊಡ್ಬೇಕು, ನನಗೆ ಬರಲ್ಲ. ನನ್ನ ಹತ್ರ ಡೆತ್ ವೋಟರ್ಸ್ನ ನಿಮ್ಗೆ ನಾನು ಕವರಿಂಗ್ ಲೆಟರ್ ಹಾಕಿ ಕಳಿಸ್ಕೊಡ್ತೀನಿ. ಮತ್ತೆ ನಿಮ್ಗೆ ಏನೇ ಅವಶ್ಯಕತೆ ಇದ್ದರೆ ನನ್ನ ಮೊಬೈಲ್ ನಂಬರ್ ಇರುತ್ತೆ, ನನ್ನ ಮೊಬೈಲ್ ನಂಬರ್ ತಗೊಳ್ಳಿ. ನಾವು ವಾಟ್ಸ್ಯಾಪ್ ಮಾಡಿ, ಫೋನ್ ತೆಗಿಲಿಲ್ಲ ಅಂತ ನಾನು ವಾಟ್ಸ್ಯಾಪ್ ಮಾಡಿ 9880 ಇಲ್ಲಾಂದ್ರೆ ಫೋನ್ ನಂಬರ್ ತೊಗೊಂಡಿದ್ದೀನಪ್ಪ ಹೇಳಿ ಸರ್. 9880 531 531 555 555 98888. ಈಗೇನಾಗ್ತದೆ, ಈಗ ಇಷ್ಟು ದಿನ ಓಟನ್ನು ಊರಲ್ಲಿ ರಿಟೈನ್ ಮಾಡ್ಕೊಂಡಿದ್ರು. ಈ ಮೊನ್ನೆ ನಮ್ದು ಏನು ಡಿಸ್ಕಷನ್ ಆಗ ಸ್ಟಾರ್ಟ್ ಆಯ್ತಿಲ್ಲ ಸರ್, ನಾವು ಶಿಫ್ಟ್ ಮಾಡ್ಕೋತೀವಿ ಮಕ್ಕಳ ಎಜುಕೇಷನ್ಗೆ, ಇನ್ನು ಮುಂದೆ ನಮಗೂ ಏಜ್ ಆಯಿತು, ಏನಾಗಬೇಕು ಅಂತ ಅಂಥವು ಈ ಪರ್ಮನೆಂಟ್ಲಿ ಶಿಫ್ಟಲ್ಲಿ ಅವರೆಲ್ಲ ಏನು ಹೇಳ್ತಾರೆ, ಇಲ್ಲಿ ಕೈ ಬಿಡಿ ನಾನು ಸೇರಿಸ್ಕೊತಾ ಇದ್ದೀನಿ ಅಂತ BLO ಹೇಳ್ತಿದ್ದಾರೆ. ಅಂಥವು ಪರ್ಮನೆಂಟ್ಲಿ ಶಿಫ್ಟೆಡ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ಆಲ್ರೆಡಿ ಎನ್ರೋಲ್ಡ್ ಅಂದರೆ ನಾವು ಎಂಟ್ರಿ ಮಾಡೋಕೆ ಹೋಗಿದ್ದೀವಿ, ಇವ್ರು ಆಲ್ರೆಡಿ ಮತಪಟ್ಟಿನಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ, ಇವ್ರದನ್ನ ವೆರಿಫೈ ಮಾಡಿಬಿಟ್ಟಿದ್ದಾರೆ, ಕ್ಲಿಯರ್ ಮಾಡೋದು. ಆಲ್ರೆಡಿ ಎನ್ರೋಲ್ಡ್ ಅಂದ್ರೆ ನೆಕ್ಸ್ಟ್ ಬೇರೆ ಕಡೆ ಮಾಡ್ಕೊಂಡಿದ್ದಾರೆ, ಹಂಗಾಗಿ ಇಲ್ಲೇ ತೋರಿಸುತ್ತೆ. ನೀವು ಅದನ್ನು ಅಪ್ಡೇಟ್ ಮಾಡಕ್ಕೆ ಹೋಗ್ತಿಲ್ಲ, ಅಪ್ಡೇಟ್ ಕೊಡ್ತಿದ್ದಂಗೆ ಇವ್ರು ಬೇರೆ ಕಡೆ ಎನ್ರೋಲ್ ಆಗಿದೆ ಅಂತ ಬರುತ್ತೆ. ಅಂದ್ರೆ ಅಲ್ಲೇ ಚಾಯ್ಸ್ ಮಾಡ್ಕೋಬೋದು. ಹೌದು, ಮಾಡ್ಕೋಬೋದು. ಮಾಡ್ಕೊಂಬಿಟ್ಟಿದ್ದಾರೆ ಅವ್ರ ಚಾಯ್ಸ್, ಆಲ್ರೆಡಿ ಚಾಯ್ಸ್ ಇಲ್ಲಿ ಕೈ ಬಿಡ್ತೀವಿ ನಾವು. ಸರಿ ಸರಿ. ನೆಕ್ಸ್ಟ್ ಆಬ್ಸೆಂಟಿ ವೋಟರ್ಸ್ ನಮಗೆ ಕಡಿಮೆ, ಅದೇ ಹೇಳಿದ್ನಲ್ಲ, ಅವ್ರದ್ದು ಭಾವಚಿತ್ರ ಇದೆ, ವೋಟರ್ ಐಡಿ ಇವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅಂಥವ್ರದ್ದು ಪಟ್ಟಿಯನ್ನು ಇಟ್ಕೊಂಡಿದ್ದೀವಿ, ಅದನ್ನು ಕೊಡ್ತೀವಿ. ಅದರಲ್ಲೂ ಇಲ್ಲ ಇವ್ರು ಇಂಥ ಕಡೆ ಇದ್ದರೂ ಇಲ್ಲಿದ್ದಾರೆ, ನಾವು ಹುಡುಕೊಡ್ತೀವಿ ಅಂದರೆ ಹುಡುಕೊಡಿ, ಇಲ್ಲ ಡಿಲೀಟ್ ಮಾಡಿ ನಮ್ಮ ಸಹಮತ ಇದೆ ಡಿಲೀಟ್. ಯಾಕೆಂದರೆ ಈ ವೋಟ್ಸೇನೆ ನಿಮಗೆ ಫ್ಯೂಚರ್ ಎಲೆಕ್ಷನ್ ಕೌಂಟ್ ಆಗೋದು. ಯಾಕೆಂದ್ರೆ ಡೆತ್ ಅಂತ ಕೊಟ್ಟಿರ್ತೀರಿ, ಅವ್ನು ಅಲೈವ್ ಇದ್ದಾನೆ, ಆ ಥರ ಆಗ್ದಂಗೆ. ಅದಕ್ಕೆ ಏನು ಮಾಡಿದ್ದೀನಿ, ನಾಳೆ ಅವ್ರು ಏನಾದ್ರು ತಪ್ಪು ಮಾಹಿತಿ ಡೆತ್ ಅಂತ ಏನು ಮನೆಗಳಲ್ಲಿ ಕೊಡ್ತಾ ಇದ್ದಾರೆ, ಅವ್ರ ವೋಟರ್ ಐ ಡಿ, ಅವ್ರ ಮೊಬೈಲ್ ನಂಬರು, ಅವ್ರ ಫೋನ್ ನಂಬರ್ನ ಎಲ್ಲನೂ ಡೀಟೇಲ್ಸ್ನ ಬರೆದ್ಬಿಟ್ಟು ನಾನು, ಯಾಕಂದ್ರೆ ಡೆತ್ ಸರ್ಟಿಫಿಕೇಟ್ ಎಲ್ಲರ ಹತ್ರ ಇಲ್ಲ, ನಾಳೆ ಆಯಿತು ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್. ಈಗ ನಮ್ಮ ಮನೇಲಿ ಯಾರು ಬದುಕಿದ್ದಾರೆ ಯಾರು ನನಗೆ ಗೊತ್ತಿರುತ್ತೆ. ಈಗ ನೀವು ಬಂದ್ಬಿಟ್ಟು ನನ್ನ ಮನೇಲಿ ಯಾರು ಬದುಕಿದ್ರೆ ನಾನು ಹೇಳಿಕೆ ಮೇಲೆ ನೀವು ಬರ್ಕೋತಾ ಇರ್ತೀವಿ. ಸೊ ಅದನ್ನು ವೆರಿಫೈ ಮಾಡಿ ತಿಳಿಸಿದ್ದೀವಿ. ಟೋಟಲಿ ನಮಗೆ ಈ ಓವರಾಲ್ ಇದನ್ನೆಲ್ಲ ಲೆಕ್ಕ ತಗೊಂಡ್ರೆ ಆಬ್ಸೆಂಟೀಸ್ ವೋಟರ್ಸ್, ಶಿಫ್ಟೆಡ್ ವೋಟರ್ಸ್ ಅಂಡ್ ಡೆತ್ ವೋಟರ್ಸ್ ಅಂತ ASP ಅಂತಿದೆ ನೋಡಿ, 1149 ಇದೆ ಅಲ್ಲಿ. ಕಳೆದ 25 ವರ್ಷದಿಂದ ಲೆಕ್ಕ ತಗೊಂಡು. ಚಿಕ್ಕೋಡಿಯಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರ ಹುಟ್ಟುಹಬ್ಬದ ನಿಮಿತ್ತ ಅಣ್ಣ ಶರ್ಯತ್ತು ಆಯೋಜನೆ ಮಾಡಲಾಯಿತು.
ಶಾಸಕ ಗಣೇಶ್ ಹುಕ್ಕೇರಿ ಹುಟ್ಟುಹಬ್ಬದ ನಿಮಿತ್ತ ಅಣ್ಣ ಶರ್ಯತ್ತು ಯೋಜನೆ. ಚಿಕ್ಕೋಡಿ ತಾಲೂಕಿನ ಕಡಕಲಾಟ ಗ್ರಾಮದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಅಣ್ಣ ಶರ್ಯತ್ತು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಬಗ್ಗೆ ಗ್ರಾಮದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಡಕಲಾಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಪಾಟೀಲ್ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಕೇಶ್ ಚಿಂಚನೆ ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕಡಕಲಾಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೇ ಮೊದಲ ಬಾರಿಗೆ ಶಾಸಕರ ಜನ್ಮದಿನದ ಅಂಗವಾಗಿ ಜನರಲ್ ಎತ್ತಿನ ಗಾಡಿ ಹಾಗೂ ಕುದುರೆ ಗಾಡಿ ಓಟದ ರೋಮಾಂಚಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ ಮತ್ತು ಗ್ರಾಮ ಆಡಳಿತಾಧಿಕಾರಿಗಳ ನೂತನ ಕಚೇರಿ ಉದ್ಘಾಟನೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ಕಿಟ್ ವಿತರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನೂತನವಾಗಿ ನಿರ್ಮಿಸಲಾದ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಯನ್ನ ಚಿಂಚಣಿಯ ಪೂಜ್ಯ ಶ್ರೀ ಶಿವಪ್ರಸಾದ್ ದೇವರು ಹಾಗೂ ಕಡಕಲಾಟ ಪರಮ ಪೂಜ್ಯ ಶ್ರೀ ಶಿವ ಬಸವ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ವಿಜೃಂಭಣೆಯಿಂದ ಉದ್ಘಾಟಿಸಲಾಗುವುದು ಎಂದು ಸತೀಶ್ ಪಾಟೀಲ್ ಮತ್ತು ರಾಕೇಶ್ ಚಿಂಚನೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಾಸಿರ್ ತಹಶೀಲ್ದಾರ್ ಪಂಚ ಗ್ಯಾರಂಟಿ ಯೋಜನಾ ತಾಲೂಕಾ ಅಧ್ಯಕ್ಷ ರಮೇಶ್ ಪಾಟೀಲ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಿರಣ್ ಕೋತಾ ಹಾಗೂ ರಮೇಶ್ ಚಿಂಚನೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಜಾಪವ ಟಿವಿ ಬೆಳಗಾವಿ. ನೆಚ್ಚಿನ ನಾಯಕರು ಹಾಗೂ ಚಿಕ್ಕೋಡಿ ಶಾಸಕರು ನಮ್ಮ ಯುವ ನಾಯಕರು ಗಣೇಶಣ್ಣ ಹುಕ್ಕೇರಿ ಅವರ 48ನೇ ಹುಟ್ಟಹಬ್ಬದ ನಿಮಿತ್ತವಾಗಿ 24ನೇ ತಾರೀಕಿಗೆ ಕಡಕಲಾಟದಲ್ಲಿ ಕಡಕಲಾಟ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ಕರೆಸಿ 24ನೇ ತಾರೀಕು ಎತ್ತಿನ ಗಾಡಿ ಶರ್ಯತ್, ಜನರಲ್ ಬೈಲ್ಗಾಡಿ ಎತ್ತಿನ ಶರ್ಯತು, ಜನರಲ್ ಘೋಡಾಗಾಡಿ ಶರ್ಯತು, ಜನರಲ್ ಎತ್ತು ಮತ್ತು ಕುದುರೆ ಶರ್ಯತು ಆಯೋಜನೆ ಮಾಡಲಾಗಿದೆ. 9 ಗಂಟೆಗೆ ಎತ್ತಿನ ಗಾಡಿ ಶರತೆಯನ್ನು ಮುಗಿಸಿ 10 ಗಂಟೆಗೆ ಕಾಲೇಜಿನ ಎಲ್ಲ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಅನ್ನೋ ವಿತರಣೆ ಮತ್ತು 11 ಗಂಟೆಗೆ ಮರಾಠ ಸಮುದಾಯ ಭವನದಲ್ಲಿ ಶರತಿಯ ಬಕ್ಷಿಸು ಮತ್ತು ಎಲ್ಲ ಬಾಂಧಕಾಮ್ ಕಾಮಗಾರದ ಕೀಟಗಳನ್ನು ವಿತರಣೆ ಮತ್ತು ಶರತಿಯ ಬಕ್ಷಿಸನ್ನು ವಿತರಣೆ ಮಾಡಿ ಅಲ್ಲೇ 1,000 ಮಂದಿ ಎಲ್ಲ 2,000 ಕಾರ್ಯಕರ್ತರ ಊಟದ ವ್ಯವಸ್ಥೆಯನ್ನು ಮಾಡಿ ಆ ದಿವಸ ಭರ್ಜರಿಯಾಗಿ ಗಣೇಶಣ್ಣ ಹುಕ್ಕೇರಿಯವರ ಹುಟ್ಟಹಬ್ಬವನ್ನು ಆಚರಣೆ ಮಾಡ್ತಾ ಎಲ್ಲ ಕಾರ್ಯಕರ್ತರು ಕೂಡಿ ಮಾಡ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಶಿವಬಸವ ಮಹಾಸ್ವಾಮಿಗಳು ಅಡ್ಯಾಪ್ನವರ ಮಠ ಕಡಕಲಾಟ್ ಮತ್ತು ಪ್ರಸಾದ್ ದೇವರು ಸಿದ್ಧ ಸಂಸ್ಥಾನ ಮಠ ಚಿಂಚಣಿ ಎರಡು ಸ್ವಾಮೀಜಿಯವರ ಆಶೀರ್ವಾದದಿಂದ ಮತ್ತು ಅವರ ಉದ್ಘಾಟಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. गणेशण्णा हुक्केरी यांचा 48वा वाढदिवसानिमित्त खडकलाट व खडकलाट जिल्हा पंचायतच्या माध्यमातून शर्तीचं आयोजन केलेलं आहे. तरी या शर्तीमध्ये जनरल बैलगाडी शर्ती पहिला बक्षीस 15,000, दुसरा बक्षीस 10,000 आणि तिसरा बक्षीस 7,000 आहे. त्यानंतर जनरल घोडागाडी शर्ती प्रथम बक्षीस 11,000, द्वितीय बक्षीस 7,000 आणि तिसरं बक्षीस 5,000 आहे. जनरल बैल व घोडा शर्यत प्रथम बक्षीस 7,000, दुसरं बक्षीस 5,000 आणि तिसरं बक्षीस 3,000 आहे. त्याप्रमाणे टोटल 70,000 रुपयेचं टोटल बक्षीसचं अमाऊंट आहे. आणि हे गणेशनांच्या सर्व आम्ही या खडकलाट जिल्हा पंचायतचं सर्व कार्यकर्त्यांनी मिळून हे शर्तीचं आयोजन केलेलं आहे. तसंच याप्रमाणे त्या शर्तीनंतर चावडीचं जे काय नवीन एक 35 लाख रुपये खर्च करून बिल्डिंग बांधण्यात आलेलं आहे, त्या बिल्डिंगचं ओपनिंग देखील होईल. व तसेच मराठा भवन खडकलाट येथे चन्नम सर्कल येथील मराठा भवनमध्ये ते शर्तीचं बक्षीसचं वितरण व कॉलेजच्या मुलांना बॅग वितरण, तसेच बांधकाम कामगारांना त्यांचं किट वितरण हे असं कार्यक्रम ठेवून घेतलेला आहे. तरी खडकलाट जिल्हा पंचायतच्या सर्व माझ्या मतदार बंधू बहिणींना मी विनंती करतो की ह्या कार्यक्रमाला आपण सर्वांनी जास्तीत जास्त हजर राहून हे कार्यक्रम व्यवस्थितपणे पार पाडावं. आणि ह्या कार्यक्रमाचं उद्घाटन श्री शिवबसव स्वामीजी आडी अपनार मठ खडकलाट, त्याचप्रमाणे शिवप्रसाद
देवरू चिंचणी संस्थान मठ चिंचणी यांच्या हस्ते करण्यात येईल. तरी खडकलाट जिल्हा पंचायतमधील सर्व कार्यकर्ते नेते सर्वांनी हजर राहावं असं मी परत एकदा आवाहन करतो. व याचबरोबर माननीय आमदार गणेशअण्णा हुक्केरी व प्रकाशअण्णा हुक्केरी यांच्या प्रयत्नातून खरोखरच आज खडकलाट आणि या भागातील जनता जर पाणी पित असतील तर हे त्यांचंच उपकार म्हणायचं. कारण आता गेले 4-5 वर्षापासून जे काही कृष्णा नदीपासून चिकोडीपर्यंत कॅनलचं पाणी 141 कोटी खर्च करून आणून दिलेत, ते पाणी आता इकडे येऊन खडकलाटच्या वड्याला असू दे किंवा शिरगावच्या वड्या, म्हणजे प्रत्येक गोष्टी प्रत्येक लहान वड्याला आणि वगळीला सगळं पाणी त्यामुळंच यायला लागलं आहे. आणि त्याच्यामुळे इथलं सगळं पाण्याचं लेवल देखील वाढून शेतकऱ्यांना देखील त्याचा उपयोग झालेला आहे. आणि ह्यावर्षी थोडं दुष्काळ सदृश परिस्थिती असल्यामुळं फक्त खडकलाटमध्येच 13 बोर आता आजपर्यंत गणेशअण्णा हुक्केरी यांनी मारून दिलेले आहेत. तरी मी माननीय गणेशअण्णा हुक्केरी व प्रकाशअण्णा हुक्केरी यांना खडकलाटच्या सर्व नागरिकांच्या वतीनं धन्यवाद सांगतो. व येत्या 24 तारखेला होणाऱ्या या गणेशअण्णांच्या 48व्या वाढदिवसानिमित्त आपण सर्वांनी येऊन हे कार्यक्रम यशस्वी करावा असं मी आपण सर्वांना विनंती करतो. ಮೈಸೂರು ಹೆಬ್ಬಾಳಿನಲ್ಲಿ ಜಾನಕಮ್ಮನ 12ನೇ ದಿನದ ಪುಣ್ಯ ಸ್ಮರಣೆ ಜಾನಕಿ ನಮನ ಕಾರ್ಯಕ್ರಮ ನಡೆಯಿತು. ಮೈಸೂರು ಹೆಬ್ಬಾಳಿನಲ್ಲಿ ಜಾನಕಮ್ಮನ 12ನೇ ದಿನ ಪುಣ್ಯಸ್ಮರಣೆ. ಇದು ಜಾನಕಿ ನಮನ ಕಾರ್ಯಕ್ರಮದಲ್ಲಿ ನೂರಾರು ಜನರಿಗೆ ಅನ್ನದಾನ, ಪೈಲ್ವಾನ್ ಶ್ರೀನಿವಾಸ್, ಅರುಣ್ ಕುಮಾರ್ ಸೇರಿ ಗಣ್ಯರು ಭಾಗಿ. ಮೈಸೂರಿನ ಹೆಬ್ಬಾಳ ಲೋಕನಾಯಕ ನಗರದಲ್ಲಿ ಜಾನಕಮ್ಮ ಅವರ 12ನೇ ದಿನದ ಪುಣ್ಯ ಸ್ಮರಣೆ ನಿಮಿತ್ತ ಜಾನಕಿ ನಮನ ಕಾರ್ಯಕ್ರಮದಲ್ಲಿ ನೂರಾರು ಜನರಿಗೆ ಅನ್ನದಾನ. ಸಂಜೀವಿನಿ ಸರ್ಕಲ್ ಲೋಕನಾಯಕ ನಗರದ ವತಿಯಿಂದ ದಿವಂಗತ ಜಾನಕಮ್ಮ ಅವರ 12ನೇ ದಿನದ ಪುಣ್ಯ ಸ್ಮರಣೆ ಪ್ರಯುಕ್ತ ಜಾನಕಿ ನಮನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅನ್ನದಾನ ಏರ್ಪಡಿಸಲಾಗಿದ್ದು, ನೂರಾರು ಜನರು ಅನ್ನದಾನ ಸ್ವೀಕರಿಸಿ ಪುಣ್ಯಾತ್ಮರಿಗೆ ನಮನ ಸಲ್ಲಿಸಿದರು. ಲೋಕನಾಯಕ ನಗರದ ಅಧ್ಯಕ್ಷರು ಹಾಗೂ ಸ್ಥಳೀಯ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಪೈಲ್ವಾನ್ ಶ್ರೀನಿವಾಸ್, ಜ್ಞಾನೇಶ್, ಅರುಣ್ ಕುಮಾರ್, ಕೆಬಿ ಚೇತನ್, ಅನಿಲ್, ಮಹೇಶ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದು ಜಾನಕಮ್ಮ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಸಂಜೀವಿನಿ ಸರ್ಕಲ್ ಲೋಕನಾಯಕ ನಗರದ ಸದಸ್ಯರ ಸಾಮಾಜಿಕ ಕಳಕಳಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಬ್ಯೂರೋ ರಿಪೋರ್ಟ್ ಕೆ ಕಾಂತರಾಜು, ಪ್ರಜಾಭವನ್ ಟಿವಿ, ಮೈಸೂರು. ನಾನು ಪೈಲ್ವಾನ್ ಶ್ರೀನಿವಾಸ್ ಅಂತ ಮಾಜಿ ನಗರ ಪಾಲಿಕೆ ಸದಸ್ಯರು. ಮತ್ತೆ ಈ ಲೋಕನಾಯಕ ನಗರ ವಾರ್ಡ್ ನಂಬರ್ 4 ಸುಧಾಮೂರ್ತಿ ರಸ್ತೆ ಸಂಜೀವಿನಿ ಸರ್ಕಲ್ ನಲ್ಲಿ ಎಲ್ಲ ಯುವಕರುಗಳು ಸೇರಿ ಇವತ್ತು ಈ ಸರದ 11 ದಿವಸ ತುಂಬಿ 12ನೇ ದಿವಸದ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂದ್ರೆ ಹಾಲು ತುಪ್ಪ ಅಂತ ಹೇಳಿ ಇವತ್ತು ಆ ಕಾರ್ಯಕ್ರಮ ಗಾನ ಕೋಗಿಲೆ ಎಸ್ ಜಾನಕಮ್ಮನವ್ರದ್ದು ಇವತ್ತು ಕಾರ್ಯಕ್ರಮನ ದೂರಿಯಾಗೆ ಈ ಸರ್ಕಲ್ ನಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರದ್ದು ಈ ಭಾರತ ದೇಶದಲ್ಲೇ ನಮ್ಮ ಹೆಚ್ಚು ಕಡಿಮೆ 45,000ದಿಂದ 50,000 ಅವರು ಹಾಡುಗಳನ್ನ ತಾಡಿ, ನಾನು ಸಾಮಾನ್ಯವಾಗಿ ನಾನು ಚಿಕ್ಕ ವಯಸ್ಸಿಂದ ನಾನು ಅವರ ಸಂಗೀತ ನನ್ನ ಹಾಡುಗಳನ್ನ ಕೇಳ್ಕೊಬರ್ತಾ ಇದ್ದೀನಿ. ಭಾರಿ ಎಲ್ಲಾ ಭಾಷೆಯಲ್ಲೂ ಸುಧಾ ಅವ್ರು ಹಾಡಿದ್ದಾರೆ. ಅದರಲ್ಲೂ ಸುಧಾ ಕನ್ನಡ ಭಾಷೆಯಲ್ಲಿ ಹೆಚ್ಚು ರೀತಿ ಹಾಡಿದ್ದಾರೆ. ಅವರು ಕನ್ನಡ ಭಾಷೆಯಲ್ಲಿ ಅಲ್ಲಿಂದ ಅವರು ಸಾಮಾನ್ಯವಾಗಿ ಮೈಸೂರಿನಲ್ಲಿ 1954ನೇ ಇಸ್ವಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರಂತೆ. ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ ಇಲ್ಲಿವರೆಗೂ ಅವರು ಮೈಸೂರಿನಲ್ಲೇ ಅವರು ಕಾಲ ಕಳೆದು ಈ ಕೊನೆ ಗಳಿಗೆಯಲ್ಲಿ ಅವರು ಆಂಧ್ರದಲ್ಲೇ ದೇಶದಲ್ಲಿ ಹುಟ್ಟಿದ್ರು ಮೈಸೂರಿನಲ್ಲಿ ಈಗ ಅವರು ಕಾಲ ಕಳೆದಿದ್ದಾರೆ. ಹಲವಾರು ಕಾರ್ಯಕ್ರಮಗಳು ಕೊಟ್ಟು ಈಗ ಕೊನೆ ಉಸಿರು ಸುಧಾ ಮೈಸೂರಿನಲ್ಲೂ ಸುಧಾ ಅವರು ಉಸಿರೆಳೆದಿದ್ದಾರೆ. ಗಾನ ಕೋಕಿಲೆ ಜಾನಕಮ್ಮನವರು ಎಲ್ಲೋ ಹುಟ್ಟಿ ನಮ್ಮ ಕರ್ನಾಟಕದಲ್ಲಿ ಬಂದು ವಿವಿಧ ಭಾಷೆಗಳಲ್ಲಿ ತಮಿಳು ಆಗಿರ್ಬೋದು, ತೆಲುಗು, ಕನ್ನಡ ಭಾಷೆಗಳಲ್ಲೆಲ್ಲ ಒಳ್ಳೆ ಸುಮಧುರವಾದಂತಹ ಹಾಡುಗಳನ್ನ ಹಾಡಿ ನಮ್ಮ ಹಲವಾರು ಅಭಿಮಾನಿಗಳನ್ನ ಅವರು ಈ ಒಂದು ಕರ್ನಾಟಕದಲ್ಲಿ ಸಂಪಾದನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ಅವರ ಕೊನೆಯ ಸಮಯದಲ್ಲಿ ಈ ಒಂದು ಕರ್ನಾಟಕದಲ್ಲೇ ನೆಲೆಸಿ ಕನ್ನಡದ ಜನಕ್ಕೆ ಅವರು ಚಿರಋಣಿಯಾಗಿದ್ದಾರೆ. ಅವರ ಹಾಡಿರ್ತಕ್ಕಂತ ಹಾಡುಗಳು ಬಹಳ ಸುಮಧುರವಾಗಿದೆ. ಅದನ್ನ ನಮ್ಮ ಎಲ್ಲಾ ಕನ್ನಡದ ಕಲಾಭಿಮಾನಿಗಳು ಅದನ್ನ ಕೇಳಿ ಬಹಳ ಸಂತೋಷವನ್ನ ಪಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.
ಚೇತನ್ ವಿಶ್ಕಂಠೇಗೌಡ, ಮೈಸೂರು ನಗರ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ. ಇಂದು ಸಂಜೀವಿ ಸರ್ಕಲ್ ನಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು ಸೇರಿ ಈ ಎಸ್ ಜಾನಕಿ ಅಮ್ಮನವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಎಲ್ಲ ಯುವಕ ಮಿತ್ರ ಸೇರಿ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಏನು ಜಾನಕಿ ಅಮ್ಮನವರ ನೆನಪು ಮಾಡ್ಕೋಬೇಕಂತ ಹೇಳಿ ಒಂದು ಯುವ ಮಿತ್ರರು ತೀರ್ಮಾನ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರು ನಮ್ಮ ರಾಜ್ಯಕ್ಕೆ ಎಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ಅಪರೂಪದ ಒಂದು ಕಣ್ಮಣಿ ಅಂತ ಹೇಳಿ ಕೂಡ ನಾನು ಭಾವಿಸಿದ್ದೇನೆ. ಉತ್ತಮವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಸಪೋರ್ಟ್ ಸದಾ ಇರ್ತದೆ ಅಂತ ನಾನು ಬಯಸ್ತಾ, ಇಲ್ಲೆಲ್ಲ ನಮ್ಮ ಯುವಕ ಮಿತ್ರರು ಸದಾ ಇಂತ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಆಯೋಜನೆಯನ್ನ ರೂಪಿಸಿ ಹೆಚ್ಚು ಅವರಿಗೆ ಶಕ್ತಿ ಕೊಳ್ಳಿ, ಪ್ರೇರಣೆ ಸಿಕ್ಲಿ ಅಂತ ಹೇಳಿ ಈ ಮೂಲಕ ಇದಾಗಿ ತುಂಬಾ ಕನ್ನಡ ಸಾಂಗ್ಗಳಾಗಿದ್ದಾರೆ. ಅದು ಹೆಚ್ಚಿನ ವಿಷ್ಣುವರ್ಧನ್, ರಾಜ್ಕುಮಾರ್, ಅಂಬರೀಶ್ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅಂತ ಕಲಾವಿದರಿಗೆ ಒಳ್ಳೊಳ್ಳೆ ಸಾಂಗ್ ಹಾಗೆ ಒಂದು ನೆನಪನ್ನು ಕೊಟ್ಟಿದ್ದಾರೆ. ಅದು ಇವತ್ತು ನಾವು ಅವ್ರನ್ನ ಮರೆಯಕ್ಕಾಗಲ್ಲ, ಮರೆಯೋಕ್ಕೂ ಆಗುದಿಲ್ಲ. ಅದು ಹೆಚ್ಚೆಚ್ಚಿನ ಎಲ್ಲಾ ಭಾಷೆಯಲ್ಲೂ ಆಡಿದ್ರು ಅದು ನಮ್ಮ ಮೈಸೂರಲ್ಲೇ ಅವರು ಸಾವನ್ನಪ್ಪಿ ಅದು ನಮ್ಮ ಮೈಸೂರಲ್ಲೇ ಆಗ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದು ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವಾರ್ಡ್ ಕೊಟ್ಟಾಗ ಅವರು ತುಂಬಾ ಎಷ್ಟು ಆಸೆ ಇಟ್ಟು ನಮ್ಮ ಮೈಸೂರನ್ನ ತುಂಬಾ ಹೊಗಳಿದ್ದಾರೆ. ಅದು ನಮ್ಗೆ ಇನ್ನೂ ಹೆಮ್ಮೆ. ಅದು ಮೈಸೂರಿನ ಡಾಕ್ಟರ್ ಪ್ರಶಸ್ತಿ ಕೊಟ್ಟಾಗ ನಮ್ಗಿಂತ ತುಂಬಾ ನಮ್ಗೆ ಹೆಮ್ಮೆ. ಅವ್ರ ಮೈಸೂರು ಹೊಗಳಿದಾರಲ್ಲ, ಅದಕ್ಕೆ ನಮ್ಗೆ ಇನ್ನೂ ದೊಡ್ಡ ಹೆಮ್ಮೆ. ಅದಕ್ಕೆ ಆ ತಾಯಿಗೆ ನಾವು ಸ್ಪಂದಿಸ್ಬೇಕು. ಅದು ಮತ್ತೆ ಹುಟ್ಟಿ ಬರ್ಲಿ, ಆ ಗಾಣಕ್ಕೆ ಹೋಗಿಲ್ಲ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅನಿಲ್ ಕುಮಾರ್ ಅಂತ, ರಾಮ್ ಪ್ರಸಾದ್ ಅಂತೇಳಿ, ಮೂಲತಃ ಕುಂಬಾರಕೊಪ್ಪಲಿನ ನಿವಾಸಿಗಳು. ಈಗಾಗಲೇ ನಮ್ಮ ರಾಜ್ಯ ಕಂಡಂತ ಉತ್ತಮ ಗಾನ ಕೋಗಿಲೆ ಅಂತ ಹೆಸರನ್ನ ಪಡೆದಿರತಕ್ಕಂತ ಎಸ್ ಜಾನಕಿ ಅವ್ರನ್ನ ಕಳ್ಕೊಂಡು ನಾವು ಹಲವಾರು ದಿನಗಳೇ ಕಳೆದಿವೆ. ಆದ್ರೆ ತುಂಬಾ ನೋವಿದೆ. ಅವರು ನಮ್ಮ ರಾಜ್ಯಕ್ಕೆ ಒಳ್ಳೆ ಉತ್ತಮವಾದಂತಹ ಗೀತೆಗಳನ್ನ ಹಾಡಿ ಎಲ್ಲರ ಮನಸ್ಸಲ್ಲಿ ನೆಲೆಯಾಗಿ ಉಳಿದಿದ್ದಾರೆ. ಈಗ ಅವರ ನೆನಪಿಗೋಸ್ಕರ ಇವತ್ತು ಹಲವಾರು ಸುಮಾರು 50-60 ಕೆಜಿಗಳ ಮೂಲಕ ಬಾತನ್ನ ವಿತರಣೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಅನಿಲ್ ಕುಮಾರ್ ಅವರು, ಇನ್ನೂ ಹಲವಾರು ಸ್ನೇಹಿತರು ಸೇರಿ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಎಸ್ ಜಾನಕಿ ಅವರು ತೀರೋಗಿದ್ರು ಕೂಡ ಅವರ ಹಾಡುಗಳು ಇನ್ನು ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮಕ್ಕೂ ಕೂಡ ಹಾಡುಗಳು ಹಾಗೆ ಇರುತ್ತೆ, ನೆನಪಿನಲ್ಲಿ ಇರುತ್ತೆ ಅಂತ ಹೇಳಿ ನಾವು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಬಿಕೆ ಹರಿಪ್ರಸಾದ್ ಬಿಜೆಪಿಯವರು ಮೊಟ್ಟೆ ತಂದಿದ್ದರು, ಹಲ್ಲೆ ಪ್ರಯತ್ನ ಮಾಡಿದ್ದಾಗಿ ಮಾಧ್ಯಮಗಳಿಗೆ ಹೇಳಿಕೆ. ಕಾಂಗ್ರೆಸ್ ಕಚೇರಿಯಿಂದ ಮೊಟ್ಟೆ ಲಾಂಗ್ ತಂದ ವಿಡಿಯೋಗಳಿವೆ. ಆರ್ ಅಶೋಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಬಿಜೆಪಿಯವರು ಮೊಟ್ಟೆ ತಂದಿದ್ರು, ಹಲ್ಲೆ ಮಾಡುವ ಪ್ರಯತ್ನ ಮಾಡಿದ್ದಾಗಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಇದು ಅಪ್ಪಟ ಸುಳ್ಳು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಿಳಿಸಿದ್ದಾರೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ತಮ್ಮೇಶಗೌಡ ಮೊಟ್ಟೆ ಎಸೆಯುವ ಪ್ರಯತ್ನ ಕೂಡ ಮಾಡಿದ್ದಾರೆ. ಕಾರಿನ ಮೇಲೆ ನಡೆಸ್ತಾ ಇರುವ ಕಾಂಗ್ರೆಸ್ ಗೂಂಡಾಗಳ ವಿಡಿಯೋ ನಗರದಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಅಲ್ಲಿ ಸುಮಾರು 100 ಸಿಸಿಟಿವಿ ಕ್ಯಾಮೆರಾಗಳಿದ್ವು, ಪೊಲೀಸರು ಇದ್ರು, ಅವರ ಕ್ಯಾಮೆರಾಗಳಿದ್ವು, ತನಿಖೆ ಮಾಡಲಿ ಎಂದು ಸವಾಲು ಹಾಕಿದ್ರು. ನಮ್ಮ ಬಸ್ಸನ್ನ ಕಾಂಗ್ರೆಸ್ ಕಚೇರಿ ಮುಂದೆ ಬರಲು ಹೇಳಿದವರು ನೀವೇ ತಾನೇ, ಬಸ್ಸು ಕೆಟ್ಟು ನಿಂತಿದೆ, ನಿಮ್ಮ ಆದೇಶದ ಮೇಲೆ ತಾನೇ ಎಂದು ಪ್ರಶ್ನಿಸಿದ್ರು. ಇವರಿಗೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಸತ್ತು ಹೋಗಿದೆಯೇ ಎಂದು ಕೇಳಿದ್ರು. ನೀವು ಮಾಡುವ ತನಿಖೆಗೆ ಸಿದ್ಧ, ಇದು ಪೂರ್ವ ನಿಯೋಜಿತ ಬಿಜೆಪಿ ನಾಯಕರನ್ನ ಕೊಲೆ ಮಾಡುವ ಪ್ರಯತ್ನ ಎಂದು ಆರೋಪಿಸಿದ್ರು. ಕಾಂಗ್ರೆಸ್ ಕಚೇರಿಯಿಂದ ಮೊಟ್ಟೆ ಲಾಂಗು ತಂದಿರುವ ವಿಡಿಯೋಗಳಿವೆ ಎಂದು ಹೇಳಿದ್ರು. ಕೊತ್ವಾಲ ಶಿಷ್ಯರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಶಾಪವರ್ ಟಿವಿ, ಬೆಂಗಳೂರು. ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಬಿಜೆಪಿಯವರು ನಮ್ಮ ಮೇಲೆ ಹಲ್ಲೆ ಮಾಡೋ ಪ್ರಯತ್ನವನ್ನ ಮೊಟ್ಟೆ ಎಲ್ಲ ತಂದಿದ್ರು ಅಂತ ಹೇಳಿ ಮಾಧ್ಯಮಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಅಪ್ಪಟ ಸುಳ್ಳು. ಅಲ್ಲಿ ಸುಮಾರು 100 ಸಿಸಿಟಿವಿ ಕ್ಯಾಮ್ರಾ ಇದೆ, ಪೊಲೀಸರು ಇದ್ರು, ಪೊಲೀಸರ ಕ್ಯಾಮ್ರಾಗಳು ಇದ್ವು, ತನಿಖೆ ಮಾಡಲಿ. ನಮ್ಮ ವೆಹಿಕಲ್ ಅನ್ನ ಬಸ್ ಅನ್ನ ಕಾಂಗ್ರೆಸ್ ಆಫೀಸ್ ಮುಂದೆ ಬರಕ್ಕೆ ಹೇಳಿದವರು ನೀವೇ ತಾನೆ. ಬಸ್ ಇದ್ದಕ್ಕಿದ್ದಂಗೆ ಕೆಟ್ಟು ನಿಂತಿದ್ದು ಕಾಂಗ್ರೆಸ್ ಆಫೀಸಿಂದ ನಿಮ್ಮ ಆದೇಶದ ಮೇಲೆ ತಾನೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ ಸೆಲ್ಫ್ ಡಿಫೆನ್ಸ್ ಅಂತಂದ್ರೆ, ಅಂದ್ರೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಪೊಲೀಸರು ಸತ್ತೋಗಿದಾರ, ಪೊಲೀಸ್ ಇಲಾಖೆ ಸತ್ತೋಗಿದ್ಯಾ? ಪೊಲೀಸ್ ಇಲಾಖೆ ಸತ್ತೋಗಿದ್ರೆ ನೀವು ಸೆಲ್ಫ್ ಡಿಫೆನ್ಸ್ ನೀವೇ ಮಾಡ್ಕೊಂತೀನಿ ಅಂತ ಹೇಳ್ಬೇಕಾಯ್ತು.
ನಿಮ್ಮದೇ ಕಾಂಗ್ರೆಸ್ ಸರ್ಕಾರ. ನೀವೇ ಹೇಳ್ತಾ ಇದ್ದೀರಾ, ಕಾಂಗ್ರೆಸ್ ಸರ್ಕಾರನೇ ಹೇಳ್ತಾ ಇದ್ದೀರಾ ಪೊಲೀಸ್ ಇಲಾಖೆ ಸತ್ತೋಗಿದೆ ಅಂತ ಹೇಳ್ದಂಗೆ ಒಪ್ಕೊಂಡಂಗೆ ಆಯ್ತಲ್ಲ ನಿಮಗೆ. ನೀವು ಯಾವುದೇ ತನಿಖೆ ಮಾಡಿ ನಾವು ಸಿದ್ಧ ಇದ್ದೀರಿ. ನಿಮ್ಮ ತಾಕತ್ತಿದ್ರೆ ಯಾವುದೇ ತನಿಖೆ ಮಾಡಿ ನಾವು ಸಿದ್ಧ ಇದ್ದೀರಿ. ಇದು ಪೂರ್ವ ನಿಯೋಜಿತ BJP ನಾಯಕರನ್ನ ಕೊಲೆ ಮಾಡುವಂತ ಪ್ರಯತ್ನವನ್ನ ಮಾಡಿದಿರ. ಇದಕ್ಕೆ ತನಿಖೆ ಅಲ್ಲ, ಏನ್ ಬೇಕಾದರೂ ತನಿಖೆಗೆ ನಾವು ಸಿದ್ಧ ಇದ್ದೀರಿ. ಕಾಂಗ್ರೆಸ್ ಆಫೀಸಿಂದನೇ ಬಂದಿರುವಂತ ವಿಡಿಯೋ, ಎಲ್ಲ ವಿಡಿಯೋಗಳು ಕಾಂಗ್ರೆಸ್ ಆಫೀಸಿಂದ ಮೊಟ್ಟೆ ತಂದಿರೋ ವಿಡಿಯೋಗಳು ಎಲ್ಲ ಇದೆ. ಲಾಂಗ್ ತಂದಿರೋದು, ಕೋಟ್ಗಳು ಕರಿ ಕೋಟ್ ಹಾಕೊಂಡು ಬಂದು ಹೊಡೆದಿರುವಂಥದ್ದು ಎಲ್ಲನೂ ಕೂಡ ಇಲ್ಲೇ ಇದೆ. ಅದರಿಂದ ಇದನ್ನು ಮರೆಮಾಚಕ್ಕೆ ಸಾಧ್ಯ ಇಲ್ಲ. ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದನ್ನು ಎಕ್ಸ್ಪೋಸ್ ಮಾಡಿ. ಯಾರು ಹೊಡೆದ್ರು ಅಂತ ಎಕ್ಸ್ಪೋಸ್ ಮಾಡಿ. ನಾವು ತನಿಖೆಗೆ ರೆಡಿ ಇದ್ದೀವಿ. ತನಿಖೆನೇ ಬೇಡ, ಮಾಧ್ಯಮದವರೇ ಇದನ್ನು ಆ ವಿಡಿಯೋ ಬಂದಿರುವಂಥ CCTV ಕ್ಯಾಮ್ರಾಗಳು ಏನೇನಿದೆ ಅದನ್ನು ಫುಟೇಜ್ಗಳನ್ನು ತಗೊಂಡ್ರೆ ಯಾರು ಹೊಡೆದ್ರು, ಯಾರು ಹಲ್ಲೆ ಮಾಡಿದ್ರು, ಆ ರೂಟಲ್ಲಿ ಬರೋಕ್ಕೆ ಯಾರು ಡೈರೆಕ್ಷನ್ ಕೊಟ್ಟರು, ಅಲ್ಲಿ ಏಕಾಏಕಿ ಬಸ್ ಹೆಂಗೆ ನಿಂತೋಯ್ತು, ಹೆಂಗೆ ಹಲ್ಲೆ ಮಾಡಿದ್ರು ಎಲ್ಲನ ಕೂಡ ಬಯಲಿಗೆ ಬರಲಿ, ಸತ್ಯ ಗೊತ್ತಾಗಲಿ. ಕರ್ನಾಟಕದಲ್ಲಿರೋದು ಕೊತ್ವಾಲ್ ರಾಮಚಂದ್ರ ರೌಡಿ, ಗ್ರೇಟ್ ರೌಡಿ ಅವರ ಶಿಷ್ಯಂದರು ಇರುವಂಥದ್ದು. ಇದು ಕೊತ್ವಾಲ್ ಸರ್ಕಾರ. ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ. KR ಪೇಟೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆ ಮಾಡಲು ಸಾಮಾಜಿಕ ಪ್ರಯತ್ನ ಮಾಡಲಾಯಿತು. ಪ್ರಸನ್ನ ಕುಮಾರ್. ವಿದ್ಯಾರ್ಥಿಗಳು ಅಲ್ಪ ತೃಪ್ತಿಗಳಾಗದೆ ಉನ್ನತವಾದ ಗುರಿ ಮುಟ್ಟಿ ಸಾಧನೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಮಂಡ್ಯ ಜಿಲ್ಲಾ ಉಪನಿರ್ದೇಶಕ ಪ್ರಸನ್ನ ಕುಮಾರ್ ಕರೆ ನೀಡಿದರು. ಅವರು KR ಪೇಟೆ ಪಟ್ಟಣದ ಶ್ರೀ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ 2026-27ನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ವಿದ್ಯಾರ್ಥಿಗಳು ಆಯೋಜಿಸಿದ್ದ ಸ್ವಾಗತ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. PUC ವ್ಯಾಸಂಗವು ವಿದ್ಯಾರ್ಥಿ ಜೀವನದ ನಿರ್ಣಾಯಕ ಘಟ್ಟವಾಗಿದೆ. ಓದುವ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನ ಅಲ್ಲಿಂದಿಲ್ಲಿ ಹರಿಯಬಿಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳದೆ ಕಷ್ಟಪಟ್ಟು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಲು ಸಂಕಲ್ಪ ಮಾಡಬೇಕು. ವಿದ್ಯಾರ್ಥಿ ಜೀವನವು ಚಿನ್ನದ ಜೀವನವಾಗಿದ್ದು ವಿದ್ಯಾರ್ಥಿಗಳು ಓದಿನ ಸಮಯದಲ್ಲಿ ಮೊಬೈಲ್ ಫೋನಿನ ವ್ಯಾಮೋಹಕ್ಕೆ ಒಳಗಾಗಿ ಫೇಸ್ಬುಕ್, ವಾಟ್ಸ್ಆಪ್, ಮೊಬೈಲ್ ಗೇಮ್ಗಳನ್ನು ಆಡಿಕೊಂಡು ಓದಿನ ಕಡೆಗೆ ಗಮನ ನೀಡದೆ ನಿರ್ಲಕ್ಷ್ಯ ತೋರಿದರೆ ಜೀವನ ಪರ್ಯಂತ ವ್ಯಥೆ ಪಡಬೇಕಾಗುತ್ತದೆ. ವಿದ್ಯಾರ್ಥಿಗಳು ಉತ್ತಮವಾದ ಸ್ನೇಹಿತರನ್ನ ಆಯ್ಕೆ ಮಾಡಿಕೊಂಡು ಮುಂದಿನ ಉನ್ನತವಾದ ಬದುಕಿನ ಕಡೆಗೆ ಆಲೋಚನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡಬೇಕು. ಶಾಲೆಯ ಅವಧಿಯಲ್ಲಿ ಓದಿ ಕಲಿತ ಪಾಠ ಪ್ರವಚನಗಳನ್ನ ಅಂದೇ ಮತ್ತೆ ಓದಿ ಮನನ ಮಾಡಿಕೊಂಡು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಾವು ಓದಿದ ಪಾಠವನ್ನ ಒಮ್ಮೆ ಬರೆದುಕೊಂಡು ಅಭ್ಯಾಸ ಮಾಡಿದ್ರೆ 10 ಬಾರಿ ಓದುವುದಕ್ಕೆ ಸಮ ಎಂಬ ಸತ್ಯ ಅರಿಯಬೇಕು. ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯು ನಮ್ಮಿಂದ ಯಾರೂ ಕದಿಯಲಾಗದ ಆಸ್ತಿ ಎಂಬ ಸತ್ಯ ಅರಿಯಬೇಕು ಎಂದು ಪ್ರಸನ್ನ ಕುಮಾರ್ ಕಿವಿಮಾತು ಹೇಳಿದರು. ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿರುವ ತಾಲೂಕಿನ ಹಾದನೂರು ಗ್ರಾಮದ ರಾಮಚಂದ್ರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕೃಷ್ಣರಾಜ ಪದವಿ ಪೂರ್ವ ಕಾಲೇಜು KR ಪೇಟೆ ಪಟ್ಟಣದಲ್ಲಿ ಆರಂಭವಾಗಿ 38 ವರ್ಷಗಳು ಕಳೆಯುತ್ತಿವೆ. ನಾನು ಮೊದಲನೇ ಸಾಲಿನಲ್ಲಿ ಈ ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಯಾಗಿ ಮಂಡ್ಯ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದು ಉತ್ತೀರ್ಣನಾಗಿ ಕಾಲೇಜಿನ ಕೀರ್ತಿಯನ್ನ ಬೆಳಗಿದ್ದೆ. 25 ವರ್ಷಗಳ ನಂತರ ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ತುಂಬಾ ಸಂತೋಷವಾಗಿದೆ. ಮನಸ್ಸಿದ್ದಲ್ಲಿ ಮಾರ್ಗವಿದೆ ಎಂಬ ಹಿರಿಯರ ಮಾತು ನಿಜಕ್ಕೂ ಸತ್ಯ. ನಾನು ಗುರುಗಳ ಮಾತಿನಂತೆ ಕಷ್ಟಪಟ್ಟು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿದ್ದರಿಂದ ಇಂದು ಉದ್ಯಮಿಯಾಗಿ ಸಾಧನೆ ಮಾಡಲು ಸಹಕಾರಿಯಾಗಿದೆ. ಶಿಕ್ಷಕರು ನಮಗೆ ಬೈದು ಬುದ್ಧಿಮಾತು ಹೇಳುವುದು ನಮಗೆ ಒಳಿತಾಗಲಿ ಎಂಬ ಕಾರಣದಿಂದ ಮಾತ್ರ ಎಂಬ ಸತ್ಯವನ್ನ ಅರಿತು ಜೀವನದಲ್ಲಿ ಎದುರಾಗುವ ಸವಾಲುಗಳು ಹಾಗೂ ಸಮಸ್ಯೆಗಳಿಗೆ ಎದೆಗುಂದಿ ಪಲಾಯನವಾದವನ್ನ ಅನುಸರಿಸದೆ ಶ್ರದ್ಧಾ ಭಕ್ತಿಯಿಂದ ತಲೆ ಬಗ್ಗಿಸಿ ಪುಸ್ತಕವನ್ನ ಓದಿದ್ರೆ ಮುಂದೆ ತಲೆ ಎತ್ತಿ ಸ್ವಾಭಿಮಾನದಿಂದ ಸಮೃದ್ಧ ಜೀವನವನ್ನ ನಡೆಸಬಹುದು ಎನ್ನುವುದಕ್ಕೆ ನಾನೇ ಉದಾಹರಣೆಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಎಂದು ರಾಮಚಂದ್ರ ಅಭಿಮಾನದಿಂದ ಹೇಳಿದರು. ಪುರಸಭೆ ಮುಖ್ಯ ಅಧಿಕಾರಿಯ ಅಶೋಕ್, ನಿವೃತ್ತ ಸಹ ಪ್ರಾಧ್ಯಾಪಕ PK ಜವರೇಗೌಡ, ಸಾರಂಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕ AR ನಾಗೇಶ್, ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕೃಷ್ಣಪ್ಪ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಬಂಡಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾ GB ಮಲ್ಲಪ್ಪ, ಸಮಾಜ ಸೇವಕರಾದ ಹೊಸಹೊಳಲು ಬಸವೇಗೌಡ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ KR ನೀಲಕಂಠ, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಪ್ರೇಮಕುಮಾರ್,
ಗುಬ್ಬಿ ತಾಲೂಕಿನ ಅಗ್ನಿವಂಶ ಕ್ಷತ್ರಿಯ ಸಮಾಜದ ಜಂಟಿ ಕಾರ್ಯದರ್ಶಿ ಜೆಬಿ ನಾಗರಾಜು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಶ್ರೀ ಬಂಡಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ರಾಮಯ್ಯ ಉಂಡೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಪೋಷಕರನ್ನ ರಂಜಿಸಿದವು. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಗುಲಾಬಿ ಹೂವು ಮತ್ತು ಲೇಖನಿಯನ್ನ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವ ಟಿವಿ, ಕೃಷ್ಣರಾಜಪೇಟೆ. ಯಾಕಂದ್ರೆ ಒಂದು 2 ವರ್ಷ ಇರ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಪಿ ಯು ನಾನು ಮೇಲ್ಗಡೆ ಕೆಳಗಡೆ ಹಿಡಿದು ಸೀನಿಯರ್ಸ್ ಕೇಳ್ಕೊಂಡು ಮತ್ತೆ ನೀವು ಸೆಕೆಂಡ್ ಇಯರ್ ಹೋದಾಗ ನಿಮ್ಮ ಹತ್ರ ಫಸ್ಟ್ ಇಯರ್ ಪಿ ಯು ಬರ್ತಾರೆ. 3 ವರ್ಷ ನಿಮಗೆ ಒಂದಷ್ಟು ಜನ ಪರಿಚಯ ಆಗ್ತಾರೆ, ಒಂದಷ್ಟು ಜನ ಉಳ್ಕೊಳ್ತಾರೆ, ಒಂದಷ್ಟು ಜನ ಹೊರಟೋಗ್ತಾರೆ, ಆಗುತ್ತೆ. ಸೊ ಫೈನಲ್ ಏನಾಗಬೇಕು ಅಂತ ಹೇಳಿದ್ರೆ ನೀವು ನಿಮ್ಗೋನು ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ವೇನಲ್ಲಿ ಹೋಗ್ತಾ ಇದ್ದೀರಿ, ಹೋಗ್ಲೇಬೇಕು, ಬೇರೆ ಆಪ್ಷನ್ ಇರಲ್ಲ ಇಲ್ಲಿ ಅಂತ ಅನ್ಕೊಂಡಿದೀನಿ. ಇಷ್ಟಪಟ್ಟು ಎಲ್ಲ ನಿಮ್ ಗೋಲ್ ಟಾರ್ಗೆಟ್ ನ ರೀಚ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ಶ್ರೀ ಬಂಡಿ ವಿದ್ಯಾಸಂಸ್ಥೆ, ಶ್ರೀ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜು, ಕೆಆರ್ಪೇಟೆ, ಮಂಡ್ಯ ಜಿಲ್ಲೆ. ಈ ಒಂದು ಕಾಲೇಜಿನಲ್ಲಿ 2026-27ನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಂದ ಸ್ವಾಗತ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು ಇಲ್ಲಿ ತಮಗೆಲ್ಲ ತಿಳಿದಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ರಾಮಯ್ಯ ಉಂಡೇರವರೇ, ಹಾಗೆ ನಿವೃತ್ತ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀ ಜವರೇಗೌಡರೇ, ಈ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಬಿ.ಜಿ. ಮಲ್ಲಪ್ಪನವರೇ, ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಎಸ್.ಪಿ. ಲೋಕೇಶ್ ಅವರೇ, ಬೆಂಗಳೂರಿನಲ್ಲಿ ಉದ್ಯಮಿಯಾಗಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶ್ರೀ ರಾಮಚಂದ್ರ ಎಚ್.ಎಸ್. ಅವರೇ, ಕಾರ್ಯಕ್ರಮವನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ತುಂಬಾ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಒಂದು ಕಾರ್ಯಕ್ರಮವನ್ನು ಬರೀ ಉದ್ಘಾಟನೆ ಮಾಡೋದಾಗಬಾರ್ದು. ಎಲ್ಲ ಕಾಲೇಜುಗಳಲ್ಲೂ ಪ್ರತಿ ವರ್ಷ ಸ್ಟಾರ್ಟಿಂಗ್ ನಲ್ಲಿ ವೆಲ್ಕಮ್ ಮಾಡ್ಕೊಂತೀರಾ, ವಿವಿಧ ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಮಾಡ್ತೀರಾ, ಕೊನೆಯಲ್ಲಿ ವರ್ಷದಲ್ಲಿ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮಾಡಿಕೊಡ್ತೀರಾ. ಕಾಲೇಜಿನ ಬಗ್ಗೆ ನಾವು ಎಲ್ಲ ವಿಷಯಗಳನ್ನ ತಿಳಿಸ್ಕೊಡೋದು ಅಂತ ಸ್ವಾಗತ ಮಾಡ್ಕೊಂಡಿದ್ದೀವಿ. ಅಂದ್ರೆ ಇಲ್ಲಿ ಚೆನ್ನಾಗಿದೆ, ಪಾಠ ಪ್ರವಚನ ಚೆನ್ನಾಗಿ ನಡೀತವೆ, ಉತ್ತಮ ಉಪನ್ಯಾಸಕ ವರ್ಗ ಇದೆ, ಆಡಳಿತ ಮಂಡಳಿಯವರು ನಿಮಗೆಲ್ಲ ಸಹಕಾರ ಮಾಡ್ತಾರೆ ಅಂತ ಅವನ್ನ ಭಯ ಬೀಳದ ರೀತಿಯಲ್ಲಿ ಕಾಲೇಜ್ ಕಡೆ ಎಳ್ಕೊಂಡು ಪಾಠವನ್ನ ಕೇಳ್ತಕ್ಕಂಥ ಮಾಡ್ತಕ್ಕಂಥದ್ದೇ ಈ ಒಂದು ಸ್ವಾಗತ ಸಮಾರಂಭದ ಉದ್ದೇಶ. ಹಾಗೇನೆ ಕೊನೆಯಲ್ಲಿ ನೀವು ಬೀಳ್ಕೊಡುಗೆ ಮಾಡ್ತೀರಾ, ಅವ್ರನ್ನ ಮುಂದಿನ ಒಳ್ಳೇದಾಗ್ಲಪ್ಪ, ಸೆಕೆಂಡ್ ಪಿಯುಸಿ ಚೆನ್ನಾಗಿ ವಿದ್ಯಾರ್ಥಿಗಳ ಅದೇ ಜವಾಬ್ದಾರಿನೂ ಹೌದು. ಹಾಗೇನೆ ಈ ಕಾರ್ಯಕ್ರಮಗಳ ವಿವಿಧ ಕಾರ್ಯಕ್ರಮಗಳು, ಕ್ರೀಡೆ, ಸಾಂಸ್ಕೃತಿಕ, ಈಗೋ ಕ್ಲಬ್, ಇವೆಲ್ಲ ಸಂಘಟನೆಗಳಿದಾವಲ್ಲ ತಮ್ಮ ಕಾಲೇಜಿನಲ್ಲಿ, ಅವುಗಳ ಉದ್ಘಾಟನೆಯೂ ಈಗ ಆಗಿದೆ. ಈ ಉದ್ಘಾಟನೆ ಆಗಿದೆ ಅಂದ್ರೆ ನೀವೇನ್ ಮಾಡಬೇಕು, ಪಠ್ಯವನ್ನ ಓದೋದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತ ಅರ್ಥ. ನಿಮ್ಮ ಮಾನಸಿಕ ಮತ್ತು ಬೌದ್ಧಿಕ ಬುದ್ಧಿಮಟ್ಟ ಹೆಚ್ಚಾಗಬೇಕು ಅಂದ್ರೆ ಪಠ್ಯೇತರ ಚಟುವಟಿಕೆಗಳು, ಕ್ರೀಡೆ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಪಾಲ್ಗೊಳ್ಳಬೇಕು. ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರತಿಭೆಗಳು ಸುಪ್ತವಾಗಿ ಅಡಿಬಿಟ್ಟಿರ್ತವೆ, ಒಳಗಿರ್ತವೆ. ಅವನ್ನ ಆಚೆ ಕೆಳಕೊಂಡ್ಬರ್ತಕ್ಕಂಥ ಒಂದು ಪ್ರಯತ್ನ, ನಿನ್ನಲ್ಲಿ ಒಂದು ಕಲೆ ಇರುತ್ತೆ, ಹಾಡಾಡ್ತಕ್ಕಂಥದ್ದು, ಜನಪದ ಸಂಗೀತ ಇರುತ್ತೆ, ಅಂತವೆಲ್ಲ ಮನೆಯಲ್ಲೇ ಆಡ್ತಾ ಇರ್ತೀರ ತಮ್ಮಟ್ಟೆ ತಾವೇ ಒಬ್ಬರೇ ಇದ್ದಾಗ. ಅಂತ ಒಳಗಿರ್ತಕ್ಕಂಥ ಅಡಗಿರ್ತಕ್ಕಂಥ ಶಕ್ತಿಯನ್ನ ಈ ಕಾಲೇಜಿನ ಇಂಥ ಅವಕಾಶಗಳ ಮೂಲಕ ಕೊಡ್ತಕ್ಕಂಥದ್ದು ಒಂದು ವಾತಾವರಣವನ್ನು ಕಲ್ಪಿಸುವುದೇ ಇಂಥ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ದೇಶ ಆಗಿದೆ. ಈ ಕೆಲಸವನ್ನ ತಾವು ಇಲ್ಲಿಂದ ಚಾಲೂ ಮಾಡಬೇಕು. ಓದೋದ್ರ ಜೊತೆಗೆ ಓದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಕ್ರೀಡೆನಲ್ಲೂ ಪಾಲ್ಗೊಳ್ತಕ್ಕಂಥದ್ದು, ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಪಾಲ್ಗೊಳ್ತಕ್ಕಂಥದ್ದು, ಅದು ಸಹ ನಿಮ್ಮ ಕರ್ತವ್ಯನೇ ಹೌದು. ಇದನ್ನು ಬಿಟ್ಟು ನಾನು ನಂತರದಲ್ಲಿ ಕೆಲವು ಅಂಶಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಈಗ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬಂದಾಯ್ತು, ಓದ್ತಾ ಇರ್ತೀರಾ,
ಎಕ್ಸಾಮ್ ಹತ್ರ ಬಂದಾಗ ಓದ್ತೀರಾ, ಹಾಗಾಗಬಾರ್ದು. ಪ್ರತಿದಿನ ಇದು ಅಭ್ಯಾಸ ನಿರಂತರವಾಗಿರಬೇಕು. ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಡಿಸೆಂಬರ್ ಜನವರಿ ತಗೊಂಡು 2 ತಿಂಗಳಲ್ಲಿ ಪಾಠವನ್ನು ಓದಿ ಮುಗಿಸೋದಾಗಬಾರ್ದು ವಿದ್ಯಾರ್ಥಿಗಳು. ಮತ್ತೆ ಹೇಗೆ? ಅದಕ್ಕೆ ಇಲಾಖೆನೇ LBA ಅಂತ ಮಾಡಿಬಿಟ್ಟಿದೆ ಈಗ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಪ್ರತಿ ತಿಂಗಳು ಒಂದೊಂದು LBA ನಿಮಗೆ ನಡೀತದೆ. ಈಗ ಜೂನಿಂದ ಲೆಕ್ಕ, ಈ ಜುಲೈ ಲೆಕ್ಕ, 2 ರಿಂದ 3 LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನ ನಿಮಗೆ ಪ್ರತಿ ವಿಷಯದಲ್ಲೂ ಮಾಡ್ತಾರೆ. ಒಂದು ಚಾಪ್ಟರ್ ಆದ ತಕ್ಷಣ 30 ಮಾರ್ಕ್ಗೆ ಆ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥದ್ದು ರೈಟಿಂಗ್ ಅಲ್ಲಿ. ಅದನ್ನ ನೀವು ಬರೀಬೇಕು. ಆ 30 ಮಾರ್ಕ್ ಅಲ್ಲಿ ಹೇಗಿರುತ್ತೆ ಅಂದ್ರೆ 10 ಮಾರ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅಂದ್ರೆ 4 ABCD ಅಂತ ಆನ್ಸರ್ಸ್ ಅನ್ನ ಕೊಟ್ಟು ಒಂದನ್ನು ಟಿಕ್ ಮಾಡೋಂಥದ್ದು ಇರಲೇಬೇಕು. 20 ಅಂಕಗಳಿಗೆ ನೀವು ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೀತಕ್ಕಂಥದ್ದು. ಇದನ್ನು ಸಹ ಸ್ಯಾಟ್ಸ್ ಅಲ್ಲಿ ಎಂಟ್ರಿ ಆಗುತ್ತೆ. ಇದನ್ನೆಲ್ಲ ಗಮನಿಸಬೇಕು ನೀವು. ಅವರು ಮಾಡುವಂತಹ ಕೆಲಸದಲ್ಲಿ ಅವರ ಶಿಸ್ತು ಅನ್ನತಕ್ಕಂಥದ್ದು ಏನಿದೆ, ಅವರು ಹೀಗೆ ಮಾಡಬೇಕು ಅನ್ನತಕ್ಕಂಥದ್ದು, ಅವರಿಗೆ ಆತ್ಮವಿಶ್ವಾಸ ಅನ್ನತಕ್ಕಂಥದ್ದು ಏನಿದೆ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನತಕ್ಕಂಥದ್ದು ಇಟ್ಕೊಂಡು ಈ ವೇದಿಕೆಯನ್ನು ಮಾಡಿದ್ದಾರೆ. ಸಾದಿಕ್ ಸರ್ ಅವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದನ್ನ ತಿಳ್ಕೊಳ್ಬೇಕು. ಅವರು ಇದನ್ನ ಮಾಡಬೇಕಾದ್ರೆ ಶಿಸ್ತುಬದ್ಧವಾಗಿ ಮಾಡಿದ್ದಾರೆ. ಆ ಶಿಸ್ತು ಅನ್ನತಕ್ಕಂಥದ್ದು ಎಲ್ಲರಿಗೂ ಕೂಡ ನೀಟಾಗಿ ಕಾಣಲಿಕ್ಕೆ ಸಾಧ್ಯ ಇದೆ. ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನೇ ಇಟ್ಕೊಂಡು ಮಾಡಿದ್ದಾರೆ. ಆ ಆತ್ಮವಿಶ್ವಾಸ ಅದು ನಮಗೆ ಕಣ್ಣಿಗೆ ಅಂದವಾಗಿ ಕಾಣುತ್ತೆ. ಯಾವಾಗ ಅಂದವಾಗಿ ಕಾಣುತ್ತೋ ನೋಡಿ, ಶಿಸ್ತು ಅವರ ಆತ್ಮವಿಶ್ವಾಸ ಅವರ ಮೌಲ್ಯವನ್ನೇ ಹೆಚ್ಚುತ್ತೆ. ಮೌಲ್ಯ ಅನ್ನತಕ್ಕಂಥದ್ದು ಹೆಚ್ಚುತ್ತೆ. ಹಾಗಾಗಿ ಸಾಧಿಕರವನ್ನ ಪ್ರತಿ ಸಾರಿಯೂ ಕೂಡ ಗುರುತಿಸಿ ಅವರೇ ಇರಬೇಕು ಅನ್ನತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಆ ಮೌಲ್ಯವನ್ನೇ ಹೆಚ್ಚಿಸಿಕೊಂಡಿದ್ದಾರೆ. ಈ ಒಂದು ಶಿಸ್ತು, ಈ ಒಂದು ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನತಕ್ಕಂಥದ್ದು ಏನಿದೆ, ಮತ್ತೆ ಇದು ಯಶಸ್ಸು ಮೌಲ್ಯವನ್ನ ಏನು ಕಾಪಾಡಿಕೊಂಡಿದೆ, ಇದು ಎಲ್ಲ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಬರಬೇಕಾಗಿರ್ತಕ್ಕಂಥದ್ದು. ಎಲ್ಲ ವಿದ್ಯಾರ್ಥಿಗಳು ನೀವು ಏನು ಕೆಲಸ ಮಾಡ್ತಿದ್ದೀರೋ ಶಿಸ್ತುಬದ್ಧವಾಗಿ ಇರಬೇಕು. ಹತ್ತಿ ಮಲಡಿಯಲ್ಲಿ ಕಡ್ಗೆಯಾನೆಯುವಾಗ, ಹತ್ತಿ ಮಲಡಿಯಲ್ಲಿ ಕಡ್ಗೆಯಾನೆಯುವಾಗ, ಒಕ್ಕಾರು ಮೀಸೆ ಕೊನು ಮೀಸೆ, ಒಕ್ಕಾರು ಮೀಸೆ ಕೊನು ಮೀಸೆ ಕಂಡೋರಪ್ಪ, ಇದ್ದೋಗ ಮೀಸೆ ಇಲಿ ಮೇಲ ಸೋರಿ ನೀರೆ ಸೋರಾನ ಎನ್ನೀರೆ, ಸೋರಿ ನೀರೆ ಸೋರಾನ ಎನ್ನೀರೆ, ಕೊಂಡು ಲಕ್ಕಿಯ ಸೋಪೋ ಮಾಡ್ಕೊಂಡ ಅವನೇ ಕಯಾಟದ ಕಂಡು ಲಕ್ಕಿಯ ಸೋಪೋ ಮಾಡ್ಕೊಂಡ, ಲಕ್ಕಿಯ ಸೋಪೋ ಮಾಡ್ಕೊಂಡು ಗಂಡೋರುವ ಪಡ್ಕ ಪಡ್ಕ ಮೇಲಿದಾಳೋ ಹೊರತು ನೀವು ಈ ರೀತಿ ಏನಾದ್ರು ಮಾಡ್ಕೊಂಡಿದ್ದೆ ಆದರೆ ನೀವೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಂಬಂಧಿಕರಿರ್ಬೋದು, ಸ್ನೇಹಿತರಿರ್ಬೋದು, ಅವರಿಗೆ ಯಾವುದೇ ರೀತಿಯಿಂದ ನೆಲೆ ಇರತಕ್ಕಂಥದ್ದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಇದರ ಬಗ್ಗೆ ದಿನಪತ್ರಿಕೆಯಲ್ಲೂ ಕೂಡ ಲೇಖನ ಅನ್ನತಕ್ಕಂಥದ್ದು ಬಂದಿದೆ. ಓಡಿ ಹೋಗಿರುವ 95 ಯಶಸ್ಸನ್ನು ಕಂಡಿಲ್ಲ. ತಂದೆ ತಾಯಿ ಪ್ರೀತಿ ವಿಶ್ವಾಸವನ್ನು ಮಾಡಿರ್ತಕ್ಕಂಥದ್ದು 100ಕ್ಕೆ 95ರಿಂದ 98 ಯಶಸ್ಸನ್ನ ಕಂಡಿದೆ. ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದು ಇರಬೇಕಾಗಿರ್ತಕ್ಕಂಥದ್ದು. ಇವತ್ತು ಪ್ರಪಂಚದಲ್ಲಿ ಹೆಚ್ಚು ಸುಳ್ಳು ಹೇಳ್ತಾ ಇದೆ. ಯಾರು ಹೇಳ್ತಾರೆ? ಹೆಣ್ಮಕ್ಳ, ಗಂಡ್ಮಕ್ಳ ಅಥವಾ ನಾವ?
ಯಾರು ಹೇಳ್ತಾ ಇರೋರು ಹೇಳಿ, ಯಾರು ಹೇಳ್ತಾರೆ? ಹೇಳ್ತೀರಾ ಯಾರಾದ್ರು? ನಿಮ್ಮ ಕೈನಲ್ಲಿ ಏನಾದ್ರೂ ಇದ್ರೆ ಮೊಬೈಲ್ ಅನ್ನತಕ್ಕಂಥದ್ದು ಇದೆಯಲ್ಲ, ಅದು ಹೇಳುವಷ್ಟು ಸುಳ್ಳು ಯಾವುದು ಹೇಳಲ್ಲ. ನೀವು ಎಲ್ಲಾದ್ರೂ ನೋಡಿ ಮಾತಾಡುವಾಗ ನಿಮ್ಮನ್ನು ಯಾರಾದ್ರೂ ಕೇಳಿದ್ರೆ ಎಲ್ಲಿದ್ಯಾ ಅಂತ ಹೇಳಿದ್ರೆ ನೀವು ಇರೋ ವಾಸ್ತವ ಅಂಶವನ್ನೇ ಹೇಳಲ್ಲ. ನೀವು ಇರೋದೇ ಒಂದು ಕಡೆ, ನೀವು ಹೇಳೋದೇ ಒಂದು ಕಡೆ. ಎಷ್ಟೊಂದು ಸುಳ್ಳು ಹೇಳುತ್ತೆ ನೋಡಿ, ಅದನ್ನ ಉಪಯೋಗಿಸ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗ ಅನ್ನತಕ್ಕಂಥದ್ದು ಆದ್ರೆ ಒಳ್ಳೆಯದು. ಮೊಬೈಲ್ಗಳಲ್ಲಿ ಹೆಚ್ಚಿಗೆ ಆಸಕ್ತಿ ವಹಿಸಿತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಆ ಮೊಬೈಲ್ಗಳನ್ನ ಸೈಡ್ಗಿಟ್ಟು ತಾವು ವಿದ್ಯಾರ್ಥಿಗಳಾಗಿ ವಿದ್ಯಾಭ್ಯಾಸದ ಬಗ್ಗೆ ತಾವು ಹೆಚ್ಚಿನ ಆಸಕ್ತಿ ಕೊಟ್ರೆ ನೀವು ಕೂಡ ಈಗಿರುವಷ್ಟು ಹೆಣ್ಮಕ್ಳಾಗ್ಬೋದು ಒಂದೊಂದು ಊರಿಗೆ, ಒಂದೊಂದು ತಾಲೂಕಿಗೆ, ಒಂದೊಂದು ಹಳ್ಳಿಗೆ, ಒಂದೊಂದು ಜಿಲ್ಲೆಗೆ, ಒಂದೊಂದು ರಾಜ್ಯಕ್ಕೆ ಮತ್ತೆ ಒಂದೊಂದು ರಾಷ್ಟ್ರಕ್ಕೆ ತಾವು ಕೂಡ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಬಹುದು. ನೀವು ಕೂಡ ಸಾರ್ವಜನಿಕ ಸೇವೆಯನ್ನ ಮಾಡಬಹುದು ಅಂತ ನೀವೆಲ್ಲರಿಗೂ ನಾನು ತುಂಬಾ ಅಚ್ಚುಕಟ್ಟಾಗಿ ಹೇಳ್ತಾ ಒಂದು ವಿಶ್ವಾಸದ ನುಡಿಯನ್ನ ಹೇಳಲು ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ನಮ್ಮ ಡಿಡಿಪಿ ಅವರು ಹೇಳಿದ್ರು ಕಪ್ಪೆ ಮತ್ತೆ ಇಲ್ಲಿ ನೋಡಿ, ಅದೆಷ್ಟು ಸ್ವಾರಸ್ಯವಾಗಿದೆ. ನಾವೆಲ್ಲೂ ದೂರಕ್ಕೆ ಹೋಗಿ ಯಾರನ್ನ ಸಹವಾಸ ಮಾಡಿ ಮತ್ತೆ ಒಳ್ಳೆಯವರಾಗಿ ಕೆಟ್ಟವರಾಗೋದು, ಒಳ್ಳೆಯವರಿದ್ದು ಮತ್ತೆ ಪರಿವರ್ತನೆ ಆಗೋದು, ಮತ್ತೆ ಇಬ್ರು ಒಟ್ಟಿಗೆ ಹೋಗಿ ಅಲ್ಲಿ ಸಾವನ್ನಪ್ತಾರೆ ಅವರು ಕಪ್ಪೆ ಮತ್ತೆ ಇಲಿ. ಆ ಒಂದು 2 ನಿಮಿಷದಲ್ಲಿ ಅವ್ರು ಹೇಳಿದಂತಹ ಸ್ವಾರಸ್ಯವನ್ನ ನೀವೆಲ್ಲರೂ ಅರಿತು ಜೀವನದ ಉದ್ದಕ್ಕೂ ಒಂದು ಪಾಠವನ್ನ ಬಿಡಿ. ಜೊತೆಗೆ ವಿದ್ಯಾರ್ಥಿಗಳು ಇತ್ತೀಚೆಗೆ ನಮ್ಮ ಪೊಲೀಸ್ ಇಲಾಖೆ, ನಾವು ಮತ್ತೆ ತಾಲೂಕು ಆಡಳಿತ ಎಲ್ಲ ನಾವು ಚರ್ಚೆ ಮಾಡುವಂತಹ ಸಂದರ್ಭಗಳಲ್ಲಿ ಹೆಚ್ಚಿಗೆ ಮಾದಕ ವಸ್ತುಗಳಿಗೆ ವ್ಯಸನರಾಗಿ ವಿದ್ಯಾರ್ಥಿಗಳು ಹಾಳಾಗ್ತಿರುವಂತಹ ಪೊಲೀಸ್ ರಿಪೋರ್ಟ್ಸ್ ಇಡೀ ಜಗತ್ತಲ್ಲಿದೆ. ಹಾಗಾಗಿ ನನ್ನ ವಿದ್ಯಾರ್ಥಿ ಬಂಧುಗಳು, ನನ್ನ ಅಕ್ಕ ತಂಗಿಯರ ಮಕ್ಕಳು, ನನ್ನ ಅಣ್ಣ ತಂಗಿಯರ ಮಕ್ಕಳು, ನನ್ನ ಬಂಧು ಬಳಗದ ಮಕ್ಕಳು ನೀವೆಲ್ಲ ಹಾಗಾಗಿ ಈ ಒಂದು ಕಾಲೇಜಿಗೆ ಒಳ್ಳೆಯ ಹೆಸರು ತನ್ನಿ. ಮತ್ತೆ ನಮ್ಮ ತಂದೆಗಳಲ್ಲಿ ಒಬ್ಬ ವ್ಯಕ್ತಿ IAS ಸೆಲೆಕ್ಷನ್ ಆದ್ರು, ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಪಟ್ಟಣದಲ್ಲಿ ನನ್ನ ಸ್ನೇಹಿತರ ಮಗ IFS ಆದ್ರು. ಹಾಗೆ ತಾವು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುವಂತ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತಾ, ನನಗೆ ಯಾವುದೇ SIR ಡ್ಯೂಟಿ ಅಂದ್ರೆ ಮತದಾರ ಪಟ್ಟಿಗಳದು ಇಡೀ ಟೌನ್ ಮಂತ್ಕೊಂಡಿದೆ ಮತ್ತೆ ಆಲ್ರೆಡಿ ಮೀಟಿಂಗ್ ಇರ್ತದೆ. ಹಾಗಾದ್ರೆ ನಾನು ಲೇಟ್ ಆಗಿ ಬಂದಿದ್ದೀನಿ, ತಮ್ಮೆಲ್ಲರಿಗೂ ನಾನು ಕ್ಷಮೆ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೀವು ನಿಮ್ಮ ಜೀವನದಲ್ಲಿ ಒಂದೇ ಹೇಳ್ತಾರೆ, ಎತ್ತರಕ್ಕೆ ಬೆಳೆಯಲಿ, ಎತ್ತರ ಗುರಿ ಇಟ್ಕೊಳ್ಳಿ ಅಂತ. ಈ ಒಂದು ವಿಷಯ ಬಿಟ್ಟರೆ ಬೇರೆ ಎಲ್ಲರಿಗೂ ಅದೇ. ನಿಮ್ಮ ತಂದೆ ತಾಯಿಗಳು ಅಷ್ಟೇ, ನಮ್ಮ ಮಕ್ಕಳು ಮುಂದೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಬೇಕು, ಒಳ್ಳೆಯ ಜೀವನ ಅಳವಡಿಸಬೇಕು ಅಂತ ಎಲ್ಲರೂ ಕಾರಣದಿಂದ ಕಾಯ್ತಾರೆ. ದಯಮಾಡಿ ಗುರುವಿಗೆ, ತಂದೆ ತಾಯಿಯರಿಗೆ ಯಾರು ಕೂಡ ನೀವು ಒಂದು ಯೂಟ್ಯೂಬಲ್ಲಿ ನೋಡ್ರಿ, ಯಾಕೆ ಇನ್ಸಿಲಿಲ್ಲ ಈಗ ನಿಮ್ಮಲ್ಲಿ? ಪರಮೇಶ ಒಬ್ಬ ವಿದ್ಯಾರ್ಥಿ, ಅವನಿಗೆ ಇನ್ಸಿಲಿಲ್ಲ, ಮಾಷಿ ಕೂಡ ಖಾಲಿ ಪರಮೇಶ ಅಥವಾ ಮಕ್ಕಳೆಲ್ಲ ಖಾಲಿ ಅಂತ ಅವನ ತಲೆ ಹೆಸರ. ಅವನ ಮನಸ್ಸಲ್ಲಿ ಅಂದ್ಕೊಂಡಂತೆ ಅವನ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಿ ಅವನು ಮನಸ್ಸಲ್ಲಿ ಇಟ್ಕೊಂಡು ಓದಿ ಒಳ್ಳೆ ಉದ್ಯೋಗದಾಗಿ ಡಾಕ್ಟರ್ ಆಗ್ತಾರೆ. ಅವನ ಹಿಂದೆ ಒಂದು ಡಾಕ್ಟರ್ ಅಂತ ಹೆಸರು ಬಂತು. ಆ ಡಾಕ್ಟರ್ನ ಪಡೆಯಬೇಕಾದ್ರೆ ಅವನು ಬಹಳ ಶ್ರಮ ಪಟ್ಟು ಅವತ್ತು ಅವನ ಜೀವನ ಸಾಕ್ತಾ ಇತ್ತು. ಯಾಕಂದ್ರೆ ಅವ್ರ ತಂದೆ ತಾಯಿಗಳು ಅಭಿಪ್ರಾಯವಂತರು, ಅವ್ರಿಗೆ ಇನ್ಸಿಲ್ ಅಂತ ಗೊತ್ತಿಲ್ಲ, ಊರ ಹೆಸರು ಗೊತ್ತಿಲ್ಲ. ಹಾಗೆ ಮಾರ್ಕ್ಸ್ಗಳು ಹಾಗೆ ಇದ್ರು. ನನಗೂ ಕೂಡ ಅದೇ ರೀತಿ ಆಗಿದೆ. ನನಗೂ ಕೂಡ ರಾಮಯ್ಯ ಅನ್ನೋ ಕಾಯಿಲೆ ಇದೆ. ಅದೇನೋ ಅದು ಭಗವಂತ ನನಗೆ ಉಂಡೆ ರಾಮಯ್ಯ ಅಂತ ಒಂದು ಹೆಸರು ಕೂಡ ನಾನು ಪಡೆದಿದ್ದೀನಿ. ಅದು ಇತ್ತೀಚೆಗೆ ಯಾಕಂದ್ರೆ ನಮ್ಮಲ್ಲಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದಂದ್ರೆ, ನೀವು ಓದುವ ಉತ್ತಮವಾದ ಒಂದು ಓದುವರ ಜೊತೆಗೆ ಮುಂದೆ ನೀವು ನಮ್ಮ ಪತ್ರಕರ್ತರು, ಅದೇ ರೀತಿ ಈ ಮುಂದೆ ಉಪನ್ಯಾಸಕರ, ಡಾಕ್ಟರ, ತಹಸೀಲ್ದಾರ ಅಥವಾ ಬೇರೆ ಬೇರೆ ಮುಂದೆ
ನಿಮ್ಮ ಹೆಸರುಗಳ ಜೊತೆಗೆ ಇದೊಂದು ಹಾಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಭವಿಷ್ಯ ಉತ್ತಮವಾಗಲಿ, ದೇವರು ನಿಮಗೆ ಒಳ್ಳೇದು ಮಾಡಲಿ. ಹಾಗೆ ಈ ಒಂದು ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರು ತಾಮನೆ ಬರ್ತಕ್ಕಂಥ ಮಕ್ಕಳಿಗೆ ನೀವು ಒಂದು ಪ್ರೇರಣೆಯಾಗಿ ಮಕ್ಕಳಿಗೆ ಹೆಚ್ಚು ಹೆಚ್ಚು ಈ ಸ್ಕೂಲ್ಗೆ ಸೇರಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಹಾಗೂ ವಿಶೇಷವಾಗಿ ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ.